ಹರೇ ರಾಮ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಅನ್ನಂ ಬ್ರಹ್ಮ ಈ ಕುರಿತಾದ ಪ್ರವಚನ ಸರಣಿಯ ಮುಂದುವರಿಕೆ. ನಿನ್ನೆಯ ಪ್ರವಚನದಿಂದ ನೀವು ಕೂಡಲೇ ನೆನಪಿಸಿಕೊಂಡು ಹೇಳಬಹುದಾದದ್ದು, ನಿಮ್ಮ ಮನಸ್ಸಿಗೆ ಕೂಡಲೇ ಬರಬಹುದಾದದ್ದು, ಅದನ್ನು ಕೇಳುವ ಕುತೂಹಲ ಉತ್ಸುಕತೆ ನಮಗಿದೆ. ಹೇಳ್ತೀರಾ ಒಬ್ಬೊಬ್ಬರೇ? ಧ್ವನಿವರ್ಧಕ ಕೊಡಿ. ಧಾತುಗಳನ್ನು ಸಾಮ್ಯಾವಸ್ಥೆಗೆ ತರುವುದೇ ಚಿಕಿತ್ಸೆ. ಸರಿಯಾದ ವಿಷಯ. ಧಾತು ಸಾಮ್ಯಾಪಾದನ ಅದೇ ಚಿಕಿತ್ಸೆ. ಧಾತು ಸಾಮ್ಯವೇ ಚಿಕಿತ್ಸೆ ಅನ್ನೋ ಮಟ್ಟಿಗೆ ಅದನ್ನು ಹೇಳಿದ್ದಾರೆ. ಅಗ್ನಿ ಎರಡು ರೀತಿಯ ಕಾರ್ಯವನ್ನು ಮಾಡುತ್ತೆ. ಒಂದು ಪರಿವರ್ತನೆ ಮಾಡೋದು, ಇನ್ನೊಂದು ದೋಷಗಳನ್ನು ಕಳೆಯೋದು. ಅದು ಕೊನೆಯ ಹಂತದಲ್ಲಿ ಶುಕ್ರ ಆಗುತ್ತೆ. ಅದು ನಾವು ಅದನ್ನು ಊರ್ಧ್ವಮುಖ ಮಾಡಿಕೊಂಡಾಗ ಅದು ಓಜಸ್ ಆಗುತ್ತೆ. ಆಗ ನಾವು ಮಹಾತ್ಮರಾಗ್ಬೋದು. ಹೌದು ಹೌದು, ಸರಿಯಾದ ಯಾವುದು ತುಂಬ ಮುಖ್ಯವೋ ಅಂಥ ಬಿಂದುಗಳನ್ನ ಗ್ರಹಿಸಿ ಹೇಳ್ತಾ ಇದ್ದೀವಿ. ಅಗ್ನಿ ಶೋಮಾತ್ಮಕಂ ಜಗತ್ ಅಂತ ಹೇಳಿತ್ತು. ಈ ಜಗತ್ತಲ್ಲಿರೋದೆಲ್ಲದು ಒಂದ ಅಗ್ನಿ ಅಥವಾ ಸೋಮ. ಅಗ್ನಿ ಅಂದರೆ ಅದೇ ವೈಶ್ವಾನರ, ಸೋಮ ಅಂದರೆ ಅದೇ ಅನ್ನಪೂರ್ಣೇಶ್ವರಿ, ಅನ್ನ ಅಂತ ಹೇಳಿ. ಸರಿ ಸರಿ ಇದೆ. ತಿನ್ನು ತಿನ್ನಲ್ಪಡು ಅಷ್ಟೇ ಇರುವಂಥದ್ದು. ನಮ್ಮ ದೇಹ 7 ಧಾತುಗಳಿಂದ ಮತ್ತು ಪಂಚಭೂತಗಳಿಂದ ಕೂಡಿದೆ. ಈ ಧಾತುಗಳು ಹೇಗೆ ಒಂದಾದ್ಮೇಲೆ ಒಂದು ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಕೊಟ್ಟಿದ್ರಿ. ಈಗ ಹೇಗೆ ಕೇದಾರ ಕುಲ್ಯ ನ್ಯಾಯ ಅಂತ ಹೇಳ್ತೀರಿ. ಅಂದರೆ ಈಗ ಒಂದು ಗದ್ದೆಯಲ್ಲಿ ತೋರಿಸೋದನ್ನ ಎರಡನೇದು ಹೇಳಿ ಹೇಳಿ. ಒಂದು ಗದ್ದೆಯಲ್ಲಿ ನೀರು ಪೂರ್ಣ ತುಂಬಿದ ಮೇಲೆ ಅದು ಅದ್ರ ಕೆಳಗಿನ ಗದ್ದೆಗೆ ನೀರು ಹೋಗುತ್ತೆ. ಹಾಗೆ ಧಾತುಗಳು ಒಂದು ಪೂರ್ಣ ಆದಮೇಲೆ, ಅಂದರೆ ರಸ ಪೂರ್ಣ ಆದಮೇಲೆ ರಕ್ತ, ಹಾಗೆ ಕ್ರಮೇಣ ಎಲ್ಲ ಧಾತುಗಳು ಆಗುತ್ತೆ. ಅದೇ ಎರಡು ರೀತಿಯ ಅಭಿಪ್ರಾಯಗಳಿದೆ ಅಲ್ಲಿ. ಒಂದು ಕ್ಷೀರ ದಧಿನ್ಯಾಯ ಅಂತ ಹೇಳ್ತಾರೆ, ಅದು ತೋರಿಸು. ಕ್ಷೀರ ದಧಿನ್ಯಾಯ ಅಂದರೆ ಹಾಲೇ ಮೊಸರಾಯಿತು, ಮೊಸರು ಬೆಣ್ಣೆ ಆಯಿತು, ಬೆಣ್ಣೆ ತುಪ್ಪ ಆಯಿತು. ಹಾಗೆ ಧಾತುಗಳು ಮತ್ತೊಂದು ಧಾತುವಾಗಿ ಪರಿವರ್ತನೆ ಹೊಂದ್ತವೆ. ರಸವೇ ರಕ್ತವಾಯಿತು, ರಕ್ತವೇ ಮಾಂಸವಾಯಿತು, ಹಾಗೆ ಮುಂದಕ್ಕೆ ಅಂತ. ಅದೊಂದು ಬಗೆಯ ವಿಚಾರ ಸರಣಿ. ಇನ್ನೊಂದು, ಈ ರಸವು ಪ್ರವಹಿಸುತ್ತದೆ ಅಂತ. ರಸಧಾತು ಇದೆಯಲ್ಲ, ಅದು ಸರ್ವತ್ರ ಹೋಗಿ ಎಲ್ಲ ಬೇರೆ ಬೇರೆ ಧಾತುಗಳು ಲಭ್ಯ ಆಗಿ ಆ ಧಾತುಗಳಿಗೆ ಪೋಷಣೆಯನ್ನು, ಪುಷ್ಟಿಯನ್ನು ಕೊಡುತ್ತದೆ ಅನ್ನೋದು ಇನ್ನೊಂದು. ರಸಧಾತು ಉಳಿದ ಧಾತುಗಳನ್ನು ಅಲ್ಲಲ್ಲಿಗೆ ಹೋಗಿ ಪೋಷಿಸುತ್ತದೆ ಅನ್ನೋದೊಂದು. ಇಲ್ಲ, ರಸವೇ ರಕ್ತ ಆಯಿತು, ರಕ್ತವೇ ಮಾಂಸ ಆಯಿತು ಅನ್ನೋದು ಮತ್ತೊಂದು. ಹಾಗೆ ಎರಡು ಬಗೆಯಲ್ಲಿ ಅದನ್ನು ನಿರೂಪಣೆ ಮಾಡ್ತಾರೆ. ಸರಿ ಇದೆ. ಕೇದಾರಿ ಕುಲ್ಯ ನ್ಯಾಯ. ನಮ್ಮ ಶರೀರವನ್ನು ಸಪ್ತಧಾತುಗಳು ಆವರಿಸಿದೆ. ಆವರಿಸೋದಲ್ಲ, ಅದೇ ಇದು ಅಂತ. ಶರೀರ ಅಂದರೆ ಸಪ್ತಧಾತುಗಳನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಈಗ ಆವರಿಸೋದು ಅಂದ್ರೆ ಏನು? ಮೇಲಿಂದ ಬಂದು ಮುಸುಕೋದು ಅಂತ. ಹಾಗಲ್ಲ ಅದು. ಚರ್ಮ ಅದೊಂದು ಉಪಧಾತು. ಒಳಗೆ ಹೊಕ್ಕರೆ ಅಲ್ಲಿ ಮೂಳೆ ಇರ್ಬೋದು, ಮಾಂಸ ಇರ್ಬೋದು, ರಕ್ತ ಇರ್ಬೋದು, ಕೊಬ್ಬಿರ್ಬೋದು, ಅದೆಲ್ಲವೂ ಕೂಡ ಧಾತುಗಳು.
ಅದೇ ಶರೀರ. ಹಾಗಾಗಿ ಸಪ್ತಧಾತುಗಳೇ ಶರೀರ. ಸಪ್ತಧಾತುಗಳು ಶರೀರನ ಆವರಿಸುತ್ತೆ ಅಂತ ಅನ್ಕೊಳ್ಬೇಡ, ಸಪ್ತಧಾತುಗಳೇ ಶರೀರ. ಅಗ್ನಿಗೆ 2 ಗುಣಗಳಿದೆ. ಅದು ಒಂದನ್ನು ರೂಪಾಂತರ ಮಾಡುತ್ತೆ, ಬದಲಾಯಿಸುತ್ತೆ, ಮತ್ತೊಂದು ದೋಷವನ್ನು ತೆಗೆಯುತ್ತೆ. ಹೌದು ಹೌದು. ಈಗ ಎಲ್ಲಿಯೇ ಶರೀರದಲ್ಲಿ ರೂಪ ಪರಿವರ್ತನೆ ಕಂಡು ಬರುತ್ತೆ ಅಂದರೆ ಅದ್ರ ಹಿಂದೆ ಅಗ್ನಿ ಇದೆ ಅಂತ ಅರ್ಥ. ಬೆಳವಣಿಗೆ ಕಂಡು ಬರುತ್ತೆ ಅಂದರೆ ಅದ್ರ ಹಿಂದೆ, ಬೆಳೀತಾ ಇದೆ ಅಂದರೆ ಅದ್ರ ಹಿಂದೆ ಜಲ ಇದೆ ಅಂತ ಅರ್ಥ. ಜಲಕ್ಕೆ ಬೆಳೆಸುವ ಸ್ವಭಾವ. ಅಗ್ನಿಗೆ ಬೆಳೆಸುವ ಸ್ವಭಾವವಿಲ್ಲ, ಅದು ಸುಡುತ್ತೆ, ಅದು ಸುಟ್ಟು ಚಿಕ್ಕದು ಮಾಡುತ್ತೆ. ಎಷ್ಟೋ ಬಾರಿ ರೂಪಾಂತರವನ್ನು, ದೋಷಗಳನ್ನು ಪರಿಹಾರ ಮಾಡುತ್ತೆ. ಆ ಸುಡುವಾಗ ದೋಷಗಳನ್ನು ಮುಖ್ಯವಾಗಿ ಸುಡುತ್ತೆ. ಅದು ಸರಿಯಾಗಿದ್ದರೆ, ಅಗ್ನಿ ಇರಬೇಕಾದಂತೆ ಇದ್ದರೆ ದೋಷಗಳನ್ನ ಸುಡುತ್ತೆ, ಅದು ಗುಣಗಳನ್ನು ಇಡುತ್ತೆ. ಸುಡುತ್ತೆ, ಇಡುತ್ತೆ, ಎರಡೂ ಮಾಡುತ್ತೆ ಅದು. ಹಾಗೆ ಮಾಡಿದಾಗ ಬೇರೊಂದು ರೂಪ ಬರುತ್ತೆ. ನಾವೇ ಎಷ್ಟೋ ದೋಷಗಳಿಂದ ಕೂಡಿರುತ್ತೇವೆ ಅಂತ ಅಂದ್ಕೊಳ್ಳಿ, ಆಗೊಂದು ರೂಪ ಬೇರೆ ಇರುತ್ತೆ ಅಲ್ವಾ. ಆ ದೋಷಗಳನ್ನೆಲ್ಲ ಕಳ್ಕೊಂಡು ಒಳ್ಳೆಯವರಾಗ್ತೀವಿ, ಆಗೊಂದು ರೂಪ ಬೇರೆ ಬರುತ್ತೆ. ಮೊದಲಿನ ರೂಪ ಢಾಕು ಥರ ಇರುತ್ತೆ ಅಂತ ಅಂದ್ಕೊಳ್ಳಿ ನೀವು. ಆ ರೂಪ ಢಾಕು ಲಕ್ಷಣಗಳನ್ನೆಲ್ಲ ನೀವು ಕಲ್ಪನೆ ಮಾಡ್ಕೊಳ್ಳಿ, ಹಾಗಿರುತ್ತೆ ಅದು. ಎರಡನೇ ರೂಪ ಸೌಮ್ಯ ರೂಪ, ಮನೋಜ್ಞವಾಗಿರುವಂಥ ರೂಪ. ಆ ರೂಪ ಬರಲೇಬೇಕು, ಯಾಕೆಂದರೆ ಅಂತರಂಗಕ್ಕೆ ತಕ್ಕಂಥ ಬಹಿರಂಗ ಬದಲಾಗತ್ತೆ. ಅದರ ಪ್ರತಿಬಿಂಬ ಬಹಿರಂಗ ಅನ್ನುವಂಥದ್ದು. ಅಂತರಂಗ ಚೆನ್ನಾದರೆ ಬಹಿರಂಗವೂ ಚೆನ್ನಾಗಲೇಬೇಕಲ್ವಾ. ರಾಕ್ಷಸರಿಗೆ ಆ ರೂಪ ಯಾಕೆ ಬಂತು ಅಂದರೆ ಮನಸ್ಸು ಹಾಗಿದೆ, ತಲೆಮಾರುಗಳಿಂದ ಹಾಗೆ ಬೆಳೆದು ತಕ್ಕಂಥ ರೂಪವೇ ಬಂತು, ಹಾಗಾಗುವಂಥದ್ದು. ಹಾಗಾಗಿ ಎರಡನ್ನೂ ಮಾಡುತ್ತೆ ಅಗ್ನಿ. ನಮ್ಮೊಳಗಿನ ಅಗ್ನಿ ರೂಪವನ್ನು ಬೇರೆ ಕೊಡುತ್ತೆ ಮತ್ತು ದೋಷವನ್ನು ಸುಡುತ್ತೆ. ದೋಷವನ್ನು ಸುಟ್ಟು ಬೇರೆ ರೂಪವನ್ನು ಕೊಡುತ್ತೆ. ಪಂಚಭೂತಗಳಿಗೂ ಒಂದೊಂದು ಅಗ್ನಿ ಇರುತ್ತೆ. ಅವು ಭೌಮ, ಆಪ್ಯ, ಆಗ್ನೇಯ, ವಾಯವ್ಯ, ಸನಾಭಸ. ಚಂದ ಹೇಳಿದೆ, ಸರಿಯಾಗಿ ಹೇಳಿದೆ. ಕೊನೆಯದು ನಾಭಸ. ಗಮನಿಸು, 4 ಸರಿ ಇದೆ. ಭೌಮ, ಆಪ್ಯ, ಆಗ್ನೇಯ, ವಾಯವ್ಯ, ನಾಭಸ. ನಭಸ್ ಶಬ್ದದಿಂದ ನಾಭಸ ಶಬ್ದ ಬಂದಿದೆ. ಆಕಾಶದಲ್ಲಿ ಇರುವಂಥ ಅಗ್ನಿ, ನಮ್ಮೊಳಗಿನ ಆಕಾಶದಲ್ಲಿ ಇರುವಂಥ ಅಗ್ನಿ ನಾಭಸ. ರಸಾಸೃಕ್ ಮಾಂಸ ಮೇಧೋಸ್ತಿ ಮಜ್ಜಾಶುಕ್ರಾಣಿ ಧಾತವಾಹ. ಸರಿಯಾಗಿ ಹೇಳಿದೆ. ಸಪ್ತ ಧಾತುಗಳು ನಮ್ಮ ದೇಹವನ್ನು ಧಾರಣೆ ಮಾಡಿದೆ. ಸರಿಯಾಗಿ ಹೇಳಿದೆ. ಧಾತು ಅಂದರೆ ಧಾರಣೆ ಮಾಡುವುದರಿಂದ ಧಾತು, ಅದು ಹೇಳಿದೆ. ರಸದಿಂದ ಶುರು ಮಾಡಿ ಶುಕ್ರದವರೆಗೆ ಹೇಳಿದೆ. ಶ್ಲೋಕವೂ ಸರಿಯಾಗಿ ಹೇಳಿದೆ. ಅಗ್ನಿಯೇ ಪಂಚಭೂತಗಳನ್ನು ಧಾತುವಾಗಿ ಮಾರ್ಪಾಡು ಮಾಡುತ್ತೆ. ಹಾಂ, ಪಂಚಭೂತಗಳು ಯಾವ್ಯಾವುದೋ ರೂಪದಲ್ಲಿ ಇದ್ವಲ್ವಾ ನಾವು ಸೇವನೆ ಮಾಡಬೇಕಾದ್ರೆ, ಅದು ರಸರಕ್ತ ಮಾಂಸ ಎಲ್ಲ ಆಗೋದು ಯಾವಾಗ ಅಂದರೆ ಅದೇ ರೂಪಾಂತರ ಮಾಡುತ್ತೆ ಅಗ್ನಿ ಅಂತ ಮಾತಾಡ್ಕೊಂಡ್ವಲ್ಲ. ನಾವು ತಿಂತಿದ್ದನ್ನು ಆ ರೂಪಕ್ಕೆ ಅಗ್ನಿಯ ತರುತ್ತೆ. ಸರಿಯಾಗಿದೆ. ಈ ದೇಹದ ಹೊರಗಿನ ಪಂಚಭೂತಗಳು ನಮ್ಮ ದೇಹದ ಒಳಗಿನ ಪಂಚಭೂತಗಳಿಗೆ ಪರಿವರ್ತನೆ ಆಗುವಾಗ ಅಗ್ನಿಯ ಪಾತ್ರ ದೊಡ್ಡದು. ಸರಿ ಇದೆ. ಅದನ್ನೇ ಇನ್ನೊಂದು ಭಾಷೆಯಲ್ಲಿ ಹೇಳಿದೆ ನೀನು. ಸರಿ ಇದೆ. ಅದು ಪಂಚಭೂತವೇ, ಇದು ಪಂಚಭೂತವೇ. ಈ ರೂಪ ಬೇರೆ, ಆ ರೂಪ ಬೇರೆ. ಆ ರೂಪದಿಂದ ಈ ರೂಪಕ್ಕೆ ತರುವಲ್ಲಿ ಮುಖ್ಯ ಪಾತ್ರ ಅಗ್ನಿಯದ್ದು. ರಸವು ಪ್ರಿಯವನ್ನು ಉಂಟು ಮಾಡುತ್ತೆ. ರಕ್ತ ಜೀವನ, ಮಾಂಸ ಲೇಪನ, ಮೇಧಸ್ಸು ಸ್ನೇಹ, ಅಸ್ಥಿ ಧಾರಣೆ, ಮಜ್ಜೆ ಸ್ನೇಹದಿಂದ ತುಂಬಿಸುವುದು, ಶುಕ್ರ ಗರ್ಭೋತ್ಪಾದನೆ. ಶಾಬಾಷ್, ಇದು ಮೆಚ್ಚಲೇಬೇಕು ನೀನು. ಎಲ್ಲವನ್ನು ಆ ಧಾತುಗಳ ಶ್ರೇಷ್ಠ ಕಾರ್ಯ ಅಂತ ಏನು ಹೇಳ್ತಿದೆಯೋ, ಒಂದೊಂದು ಧಾತುವಿಗೂ ತುಂಬ ಕಾರ್ಯಗಳಿದೆ. ಆಯಾ ಧಾತುವಿನ ಶ್ರೇಷ್ಠ ಕಾರ್ಯವನ್ನು ಹೇಳ್ತಾ ಇದೀಯ ನೀನು. ಸರಿಯಾಗಿ ಹೇಳ್ತಾ ಇದೀಯ, ಕ್ರಮವಾಗಿ ಹೇಳ್ತಾ ಇದೀಯ, ನೋಡ್ದೆ ಹೇಳ್ತಾ ಇದೀಯ. ನಿನ್ನೆ ಪಾಠ ಮಾಡಿದ್ದೆ ನಿಮ್ಮತ್ತು ಹೇಳ್ತಾ ಇದ್ದೆ. ನಿಂಗೆ ಬೇರೆ ಕಡೆಯಲ್ಲೂ ಸಿಗೋದಿಲ್ಲ ಅದು. ಯಾರು ವೈದ್ಯರಲ್ಲೂ ಕೇಳಬೇಕು, ಆಯುರ್ವೇದ ವೈದ್ಯರಲ್ಲ ಹೊರತು ಬೇರೆ ಕಡೆ ಸಿಗೋದಿಲ್ಲ. ನೀವು ಹೇಳಿದೆ ಅಂದರೆ ಪಾಠ ಅಥವಾ ಪ್ರವಚನ ಸಾರ್ಥಕ ಅಂತಲೇ ಅರ್ಥ ಅದಕ್ಕೆ. ಜೀವನದಲ್ಲಿ ಪಂಚಾಗ್ನಿಯನ್ನು ಸರಿಯಾಗಿಟ್ಕೊಂಡ್ರೆ ಅದೇ ಒಂದು ತಪಸ್ಸು, ಅದೇ ಪಂಚಾಗ್ನಿ ತಪಸ್ಸು. ಬಾಹ್ಯವಾದ ಪಂಚಾಗ್ನಿ ತಪಸ್ಸು ಒಂದು 4 ಕಡೆ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನಡುವೆ ಸೂರ್ಯನವಿಷ್ಟ ದೃಷ್ಟಿ, ಸೂರ್ಯನಲ್ಲಿಯೇ ದೃಷ್ಟಿಯನ್ನು ನೆಟ್ಟು ಮಾಡುವಂಥ ತಪಸ್ಸು ಬಾಹ್ಯವಾದ ಪಂಚಾಗ್ನಿ ತಪಸ್ಸು. ಒಳಗಿನ ಪಂಚ ಅಗ್ನಿಗಳು ಯಾವುದೆಲ್ಲ?
5 ಅಗ್ನಿಗಳು: ಪಾಚಕ, ರಂಜಕ, ಸಾಧಕ, ಆಲೋಚಕ, ಭಾಜಕ. 5 ಅಗ್ನಿಗಳು. ಈ 5 ಅಗ್ನಿಗಳನ್ನು ಸರಿಯಾಗಿ ಇಟ್ಕೊಂಡ್ರೆ ಅದೇ ನಿಜವಾದ ತಪಸ್ಸಾಗಕ್ಕೆ ಸಾಧ್ಯ ಇದೆ. ರಸಕ್ಕೂ ಮಾಂಸಕ್ಕೂ ಸಂಬಂಧವಿದೆ. ಹೇಗೆ? ರಸದ ಕಾರಕ ಚಂದ್ರ, ಚರ್ಮದ ಕಾರಕ ಬುಧ. ರಸಕ್ಕೂ ಚರ್ಮಕ್ಕೂ ಸಂಬಂಧ ಇದೆ. ರಸಕ್ಕೂ ಚರ್ಮಕ್ಕೂ ಸಂಬಂಧ ಇದೆ ಅಂತ ಹೇಳ್ಕೊಂಡು ಹೇಳು. ಸರಿ ಇದೆ, ಸರಿ ಇದೆ. ಹೇಳು. ರಸದ ಕಾರಕ ಚಂದ್ರ, ಚರ್ಮದ ಕಾರಕ ಬುಧ. ಚಂದ್ರನ ಮಗ ಅಲ್ಲಲ್ಲ ಚಂದ್ರನ ಮಗ ಬುಧ. ಸರಿ ಇದೆ, ಸರಿ ಇದೆ, ಸರಿ ಇದೆ. ನೆನ್ಪಿಟ್ಕೊಂಡಿದ್ದೇನೆ ಅದನ್ನ. ಸರಿ ಇದೆ, ಖುಷಿ ಆಯ್ತು. ಸಮ ಅಂದ್ರೆ ಕೈಯಷ್ಟು ಉದ್ದ ಮೂಗಿರೋದು ಅಂತಲ್ಲ, ಅದ್ರ ಪ್ರಮಾಣ ಎಷ್ಟು ಇರಬೇಕು ಅಷ್ಟೇ. ಬೇಷ್, ಬೇಷ್ ಅಂದ್ರೆ ಬೇಷ್. ಬಹಳ ಖುಷಿ ಆಯ್ತು. ಅಂಥ ಸಮಾನತೆ ಎಲ್ಲೂ ಇಲ್ಲ. ಯಾವುದು? ಎಲ್ಲ ಒಂದೇ ಪ್ರಮಾಣ, ಒಂದೇ ತೂಕ ಅನ್ನೋ ಸಮಾನತೆ ಎಲ್ಲೂ ಇಲ್ಲ. ಅದಾದ್ರ ಪ್ರಮಾಣದಲ್ಲಿ ಇರಬೇಕು ಅಂತ, ಅದಾದ್ರ ಕಾರ್ಯಕ್ಕೆ ತಕ್ಕಂತೆ ಪ್ರಮಾಣ ಇದೆ, ಹಾಗಿರಬೇಕು ಅಂತ. ಭೂತಾಗ್ನಿ ಮತ್ತು ಧಾತು ಅಗ್ನಿಗಳು ಸರಿ ಇಲ್ಲದಿದ್ದರೆ ರೋಗ ಬರುತ್ತದೆ. ಹೌದು. ಒಂದೊಂದು ಧಾತ್ವಗ್ನಿ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗಲೂ ಅದಕ್ಕೆ ಬೇರೆ ಬೇರೆ ರೋಗಗಳನ್ನ ಹೇಳಿದ್ದಾರೆ, ಅದೆಲ್ಲ ಬರುತ್ತೆ. ಪಂಚಭೂತಾತ್ಮಕವಾದ ಆಹಾರವು ಪಂಚಭೂತಾತ್ಮಕವಾದ ನಮ್ಮ ದೇಹದಲ್ಲಿ ಸೇರಿ ಚೆನ್ನಾಗಿ ಪಾಕ ಆದಮೇಲೆ ಅವರವ್ರ ಗುಣಗಳನ್ನು ಹೆಚ್ಚು ಮಾಡುತ್ತೆ. ಈ ಭೂತಾಗ್ನಿಗಳು ಆಯಾ ಭೂತಗಳ ಗುಣಗಳನ್ನು ಕೊಡ್ತವೆ. ನಿನ್ನೆ ನಾವು ಚೂರ ಹೇಳಿದ್ವು ಅದನ್ನ. ಅಂದರೆ ನಾವು ಊಟ ಮಾಡುವಾಗ ಆಹಾರ ಅದಕ್ಕೆ ಯಾವುದೋ ರೂಪ ಇದೆ, ಅಂದರೆ ಯಾವುದೋ ಬಣ್ಣ ಇದೆ, ಯಾವುದೋ ಆಕೃತಿ ಇದೆ, ಯಾವುದೋ ಪರಿಮಳ ಇದೆ, ಅದಕ್ಕೆ ಇನ್ಯಾವುದೋ ರುಚಿ ಇದೆ, ಎಲ್ಲ ಇದೆ ಅಲ್ವಾ. ಒಳಗೆ ಹೋಗಿ ಧಾತು ಆದಮೇಲೆ ಬಣ್ಣ ಬೇರೆ ಬರುತ್ತೆ ಅಲ್ವಾ. ಗಂಧ, ಅದರ ಪರಿಮಳ ಬೇರೆ ಆಗುತ್ತೆ, ಅದರ ರುಚಿ ಬೇರೆ ಆಗುತ್ತೆ. ನಮಗೆ ಗೊತ್ತಾಗುವಂಥದ್ದಲ್ಲ ಅದು, ಬೇರೆಯವ್ರಿಗೆ ಗೊತ್ತಾಗೋದು ಬೇಡ. ರುಚಿ ಬೇರೆ ಬರುತ್ತೆ, ಬರಲೇಬೇಕಲ್ಲ ಅದು. ಎಲ್ಲವೂ ಬೇರೆ ಆಗುತ್ತಲ್ಲ. ಎಲ್ಲಿಂದ ಬಂತು ಅಂದರೆ ಭೂತಾಗ್ನಿಗಳು ತಮ್ಮ ತಮ್ಮ ಗುಣಗಳನ್ನು, ಉದಾಹರಣೆಗೆ ಭೌಮ ಭೂತಾಗ್ನಿ, ಪೃಥ್ವಿ ಭೂತಾಗ್ನಿ, ಅದು ಗಂಧವನ್ನು ಕೊಡುತ್ತೆ. ನಾವು ತಿಂದ ಆಹಾರ ಹೊಸ ರೂಪವನ್ನು ತಾಳುವಾಗ ಅದಕ್ಕೆ ಗಂಧ ಕೊಡುವಂಥದ್ದು ಭೂಮಿ ಭೂತಾಗ್ನಿ ಅಥವಾ ಭೌಮಾಗ್ನಿ ಅಂತ ಕರಿತೀವಿ ನಾವು ಅದನ್ನು. ಹಾಗೆ ಜಲಭೂತಾಗ್ನಿ ರಸವನ್ನು, ರುಚಿಯನ್ನು ಕೊಡುತ್ತೆ ಅದಕ್ಕೆ. ಒಂದೊಂದನ್ನು ಅಗ್ನಿಭೂತಾಗ್ನಿ ಅದು ರೂಪವನ್ನು, ಆಕಾರವನ್ನು ಕೊಡುತ್ತೆ. ಇದನ್ನು ಕೊಡುವಲ್ಲಿ ಈ ಭೂತಾಗ್ನಿಗಳು ಅಂದರೆ ಹೊಸ ರೂಪ ತಾಳುವಲ್ಲಿ, ನಾವು ತಿಂದ ಆಹಾರ ನಮ್ಮೊಳಗೆ ಹೊಸ ರೂಪ ತಾಳುವಲ್ಲಿ ಈ 5 ಅಂಶಗಳನ್ನು ಆಯಾ ಅಗ್ನಿಗಳು ಕೊಡ್ತವೆ, ಭೂತಾಗ್ನಿಗಳೇ ಕೊಡ್ತವೆ. ಸರಿಯಾದ ವಿಷಯ. ನಮ್ಮ ದೇಹದಲ್ಲಿ ಮೇಧಸ್ಸು ಬೆಳಿಬೇಕು ಅಂದರೆ ನಾವು ಮೊಸರನ್ನು ತಿನ್ನಬೇಕು. ಮೊಸರು ಒಂದು ಅಷ್ಟೇ, ಮೊಸರು ಮಾತ್ರ ಅಂತಲ್ಲ, ತುಂಬ ಇದೆ. ಅದು ಜಾಸ್ತಿ ತಿನ್ನಕ್ಕೆ ಹೋಗಬೇಡ. ಮೊಸರನ್ನ ತುಂಬ ಎತ್ತಿ ಹೇಳಿಲ್ಲ ಆಯುರ್ವೇದ. ಇದನ್ನೆಲ್ಲ ತಿನ್ನೋ ನಿತ್ಯ ಸೇವನೀಯ ಅಂತ ಅನ್ಬೇಕಾದ್ರೆ ಬೇರೆ ಈ ಗವ್ಯೋತ್ಪನ್ನಗಳನ್ನೆಲ್ಲ ಹೇಳುತ್ತೆ, ಹಾಲು ಅಥವಾ ಮಜ್ಜಿಗೆ, ತುಪ್ಪ ಇದನ್ನೆಲ್ಲ ಹೇಳುತ್ತೆ. ಮೊಸರನ್ನು ಎತ್ತಿ ಹೇಳಿಲ್ಲ. ಯೋಗದಲ್ಲಿ ಬೆಣ್ಣೆ ಇದೆ. ಯೋಗದಲ್ಲಿ ಇಲ್ಲಿ ಮೊಸರನ್ನು ಅವರು ಹೇಳೋದಿಲ್ಲ, ಇವರು ಹೇಳೋದಿಲ್ಲ, ಯಾರೂ ತುಂಬ ಹೇಳೋದಿಲ್ಲ. ರುಚಿ ಅಂತ ಬಿಟ್ಟರೆ ನಿತ್ಯ ತುಂಬ ಪ್ರಮಾಣದಲ್ಲಿ ತಿನ್ನುವಂಥ ವಸ್ತು ಅಲ್ಲ ಅದು ಮೊಸರು ಅನ್ನುವಂಥದ್ದು. ನಮ್ಮ ದೇಹದಲ್ಲಿ 96% ಆಮ್ಲಜನಕ ಇದೆ. ಓ, 4 ಇದೆ. 4 ಸೇರಿ ಹಿಡಿದು ಸೇರಿದ್ದು 94 ಅಂತ. ನೆನಪಿದೆಯಾ 4 ಯಾವ್ದು ಅಂತ? ನೆನ್ಪು ಮಾಡ್ಕೋ ಹಾಗಾದ್ರೆ. ಆಮ್ಲಜನಕದಿಂದ ಪ್ರಾರಂಭ ಅದು. ನಮ್ಮ ದೇಹದ ಪ್ರತಿ ಭಾಗದಲ್ಲಿಯೂ ಅಗ್ನಿ ಇದೆ. ಹೌದು, ಸರ್ವತ್ರ ಅಗ್ನಿ ಇದೆ. ಒಳಗೆ ಹೊರಗೆ ಎಲ್ಲ ಕಡೆ ಅಗ್ನಿ ಇದೆ. ಅಗ್ನಿ ಇಲ್ಲದಿದ್ದರೆ ನಾವು ಬದುಕುವುದು ಕಷ್ಟ. ಇಲ್ಲ, ಕಷ್ಟಗಿಷ್ಟ ಏನೂ ಇಲ್ಲ, ಮುಗೀತು. ಶಾಂತಿ ಯಜ್ಞವು ಮ್ರಿಯತೆ. ಅಗ್ನಿ ಶಾಂತ ಆಯಿತು ಅಂದರೆ ಅಲ್ಲಿಗೆ ಮುಕ್ತಾಯ. ಧಾರಣಾತ್ ಧಾರಣೆಯಿಂದಾಗಿ ಧಾತು ಅನ್ನೋ ಹೆಸರು ಬರ್ತಾ ಇರುವಂಥದ್ದು. ಅದಕ್ಕೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. 12:30. ಹೇಳು.
ಅವನೊಬ್ಬನಿಗೆ ಕೊನೆಯಲ್ಲಿ ಹೇಳಿ ಅವನು. ಒಂದು ಅಗ್ನಿ ಕೆಟ್ಟರೆ ಉಳಿದ ಎಲ್ಲ ಅಗ್ನಿಗಳು ಕೆಡುತ್ತದೆ. ಆ ಮೂಲ ಅಗ್ನಿ ಇದೆಯಲ್ಲ, ಯಾವುದದು? ಪಾಚಕಾಗ್ನಿ, ವೈಶ್ವಾನರ. ಅದು ಹೆಚ್ಚು ಕಡಿಮೆ ಆದರೆ ಎಲ್ಲವೂ ಹೆಚ್ಚು ಕಡಿಮೆ ಆಗುತ್ತೆ. ಅಲ್ಲಿಂದಲೇ ಅದನ್ನು ಇನ್ನೊಂದು ಚರಕ ಸಂಹಿತೆ ಇನ್ನೊಂದು ವಾಕ್ಯ ಅದಕ್ಕೆ ಕೊಟ್ಟು ಮುಂದುವರಿಸೋಣ. ಅನ್ನಸ್ಯ ಪಕ್ತ ಸರ್ವೇಷಾಂ ಪಕ್ತॄಣಾಂ ಅಧಿಪೋ ಮತಃ. ಅನ್ನಸ್ಯ ಪಕ್ತ ಅಂದರೆ ಆಹಾರವನ್ನು ಪಚನಗೊಳಿಸುವವನು ಯಾರು? ವೈಶ್ವಾನರಾಗ್ನಿ, ಜಠರಾಗ್ನಿ. ಈ ಅನ್ನಪಕ್ತ ಯಾರಿದಾನೋ ಅವನು ಸರ್ವೇಷಾಂ ಪಕ್ತॄಣಾಂ, ಉಳಿದ ಪಕ್ತೃಗಳಿದಾರಲ್ಲ, ಉಳಿದ ಅಗ್ನಿಗಳು, ಎಲ್ಲ ಅಗ್ನಿಗಳಿಗೆ ಅಧಿಪೋ ಮತಃ, ಅವನೇ ಅಧಿಪತಿ. ಜಠರಾಗ್ನಿಯೇ ಮತ್ತೆಲ್ಲ ಅಗ್ನಿಗಳಿಗೆ ಅಧಿಪತಿ. ತನ್ಮೂಲಾಸ್ತೆ, ಬೇರೆಲ್ಲ ಅಗ್ನಿಗಳು ಕೂಡ ಜಠರಾಗ್ನಿ ಮೂಲವೇ ಆಗಿವೆ. ಅದು ಸಾಧಕಾಗ್ನಿ ಇರ್ಬೋದು, ಭ್ರಾಜಕಾಗ್ನಿ ಇರ್ಬೋದು, ರಂಜಕಾಗ್ನಿ ಇರ್ಬೋದು, ಅಥವಾ ಆಲೋಚಕಾಗ್ನಿ ಇರ್ಬೋದು, ಭೂತಾಗ್ನಿ ಇರ್ಬೋದು, ಧಾತ್ವಗ್ನಿ ಇರ್ಬೋದು. ಈ ಎಲ್ಲ ಅಗ್ನಿಗಳು ಕೂಡ ಯಾವ ಅಗ್ನಿಯಿಂದಲೇ ಪ್ರವರ್ತಿತವಾಗಿವೆ? ತನ್ಮೂಲಾಸ್ತೇಹಿ. ಮಾತ್ರವಲ್ಲ, ತದ್ವೃದ್ಧಿಕ್ಷಯ ವೃದ್ಧಿಕ್ಷಯಾತ್ಮಕ. ಅಂದರೆ ಈ ಜಾಠರಾಗ್ನಿಯ ವೃದ್ಧಿಯಿಂದ ಆ ಅಗ್ನಿಗಳ ವೃದ್ಧಿ, ಆ ಎಲ್ಲ ಅಗ್ನಿಗಳ ವೃದ್ಧಿ. ಜಾಠರಾಗ್ನಿಯ ಕ್ಷಯದಿಂದ ಆ ಎಲ್ಲ ಅಗ್ನಿಗಳ ಕ್ಷಯ. ಅಂದರೆ ಆಹಾರವನ್ನು ಹೊಂದಿಕೊಂಡೇ ಎಲ್ಲವೂ ಇದೆ ನೋಡಿ. ಆಹಾರವನ್ನು ಹೊಂದಿಕೊಂಡು ಜಠರಾಗ್ನಿ ಇದೆ, ಜಠರಾಗ್ನಿಯನ್ನು ಹೊಂದಿಕೊಂಡು ಉಳಿದ ಅಗ್ನಿಗಳಿದ್ದಾವೆ. ಎಲ್ಲ ಅಗ್ನಿಗಳನ್ನು ಹೊಂದಿಕೊಂಡು ಎಲ್ಲಿ ವ್ಯವಸ್ಥೆ ಇದೆ, ದೇಹದ ಸಂಪೂರ್ಣ ವ್ಯವಸ್ಥೆ ಇದೆ. ಇದು ವ್ಯತ್ಯಾಸ ಆಯಿತು ಅಂದರೆ ಎಲ್ಲ ಒಂದು ಕಡೆಯಿಂದ ಈ ಇಸ್ಪೀಟಿನ ಎಲೆಗಳ ಮನೆ ಕಟ್ಟುತ್ತಾರೆ ನೋಡಿ, ಅಥವಾ ಆಕೃತಿಗಳನ್ನು ರಚನೆ ಮಾಡಿರ್ತಾರೆ ನೋಡಿ. ಒಂದನ್ನು ಹಿಂಗಂದ್ರೆ ಸಾಕು, ಎಲ್ಲ ಸಾಲಾಗಿ ಬಿಡುತ್ತಲ್ವಾ? ಆ ತರಹ ಅದು ಒಂದು ಆಹಾರ ಎನ್ನುವ ಒಂದು ಎಲೆ, ಒಂದು ಹಾಳೆ, ಅದು ಆಯ ತಪ್ಪಿತು ಅಂದರೆ ಹೋಯ್ತು ಅಂತಲಕ್ಕೆ ಎಲ್ಲ ಹೋಗ್ಬಿಡುತ್ತೆ ಪೂರ್ತಿ ಸಾಲಾಗಿ. ಹಾಗಾಗಿ ತನ್ಮೂಲಾಹ ತೇಹಿ ತದ್ ವೃದ್ಧಿಕ್ಷಯ ವೃದ್ಧಿಕ್ಷಯಾತ್ಮಕ. ಅದರ ವೃದ್ಧಿಕ್ಷಯದಿಂದ ವೃದ್ಧಿಕ್ಷಯವನ್ನು ಹೊಂದುತ್ತವೆ ಎಲ್ಲ ಅಗ್ನಿಗಳು. ತಸ್ಮಾತ್, ಆದುದರಿಂದ, ತಮ್ ಯಾರನ್ನು? ಜಠರಾಗ್ನಿಯನ್ನು, ಪಾಚಕಾಗ್ನಿಯನ್ನು, ವೈಶ್ವಾನರಾಗ್ನಿಯನ್ನು ಪಾಲಯೇತ್, ಸರಿಯಾಗಿ ಇಟ್ಟುಕೊಳ್ಳಿ, ವ್ಯವಸ್ಥಿತವಾಗಿ ಇಟ್ಟುಕೊಳ್ಳಿ, ನೋಡಿಕೊಳ್ಳಿ ಸರಿಯಾಗಿ. ಹೇಗೆ ನೋಡಿಕೊಳ್ಳೋದು ಅಂದರೆ ವಿಧಿವತ್ ಯುಕ್ತೈಹಿ ಅನ್ನಪಾನೇಂಧನೈಹಿ ಹಿತೈಹಿ. ಅನ್ನಪಾನಗಳೇ ಇಂಧನಗಳು. ಹಿಂದಿಯ ನಿಮಗೆ ಅದನ್ನು ನಾವು ಪ್ರಸ್ತಾಪ ಮಾಡಿದ್ವು. ಅನ್ನಪಾನಗಳೇ ಇಂಧನಗಳು, ಅವುಗಳು ಹಿತವಾಗಿರಬೇಕು, ವಿಧಿವತ್ತಾಗಿರಬೇಕು ಮತ್ತು ಯುಕ್ತವಾಗಿರಬೇಕು. ಯುಕ್ತವಾದ ಅಂದರೆ ಹೊಂದಿಕೊಳ್ಳುವ, ವಿಧಿವತ್ ಹೇಗೆ ಪ್ರಕೃತಿ ವಿಧಿಸಿದೆಯೋ, ಶಾಸ್ತ್ರಗಳು ವಿಧಿಸಿವೆಯೋ ಆ ರೀತಿ ಇರಬೇಕು, ಹೊಂದಿಕೊಳ್ಳುವಂತೆ ಇರಬೇಕು, ಹಿತವಾಗಿರಬೇಕು. ಅಂಥ ಅನ್ನಪಾನಗಳ ಮೂಲಕವಾಗಿ ಪಾಲಯೇತ್, ವೈಶ್ವಾನರಾಗ್ನಿಯನ್ನು ನೋಡಿಕೊಳ್ಳಿ. ಪ್ರಯತಃ, ಸ್ವಲ್ಪ ಹಿಡಿತಾ ಇರಲಿ, ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ ಹಿಡಿತಾ ಇರಲಿ. ಯಾಕೆಂದರೆ ಅದು ತಪ್ಪಿದ ಕೂಡಲೇ ಇದು ತಪ್ಪತ್ತೆ. ಅದು ತಿನ್ನಬೇಕು, ಇದು ತಿನ್ನಬೇಕು, ಜಾಸ್ತಿ ತಿನ್ನಬೇಕು ಅದನ್ನು ಅಂತೆಲ್ಲ ಶುರುವಾದರೆ ಅದು ತಪ್ಪತ್ತೆ. ಹಾಗಾಗಿ ಪ್ರಯತಃ, ಇಷ್ಟಪಟ್ಟದನ್ನು ತಿನ್ನಬೇಡಿ ಅಂತಲ್ಲ, ಇಷ್ಟಪಟ್ಟೇ ತಿನ್ನಬೇಕು. ನೆನ್ಪಿಟ್ಕೊಳ್ಳಿ, ಕಷ್ಟಪಟ್ಕೊಂಡು ತಿನ್ನಬಾರ್ದು, ಇಷ್ಟಪಟ್ಟೇ ತಿನ್ನಬೇಕು ಅನ್ನೋದೇ ನಿಯಮ. ಅದು ಮುಂದಕ್ಕೆ ಬರುತ್ತೆ, ಅಲ್ಲಿ ವಿಸ್ತರಿಸೋಣ ಅದನ್ನು ಆ ಸಂದರ್ಭದಲ್ಲಿ. ಆದರೆ ಇಷ್ಟ ಅನ್ನೋದು ಹದ ತಪ್ಪಿ ಎಷ್ಟೆಷ್ಟೋ ಏನೇನೋ ಅನ್ನೋ ತರಹ ಆದಾಗ, ಈ ಅನ್ನಪಾನೇಂಧನಗಳು ಅಸ್ತವ್ಯಸ್ತ ಆದಾಗ ಅಗ್ನಿ ಹದಗೆಡುತ್ತೆ. ತಸ್ಯ ಸ್ಥಿತೌ ಹಿ ಆಯುರ್ಬಲ ಸ್ಥಿತಿ. ತಸ್ಯ ಸ್ಥಿತೌ ಹಿ ಅಂದರೆ ಆ ಅಗ್ನಿ ಸರಿಯಾಗಿದ್ದರೆ, ಜಠರಾಗ್ನಿ ಸರಿಯಾಗಿದ್ದರೆ ಆಯುಸ್ಥಿತಿ ಮತ್ತು ಬಲಸ್ಥಿತಿ. ನಾವು ಬದುಕಿ ಬಾಳ್ತೇವೆ ಬಾಳ ಕಾಲ ಮತ್ತು ಶಕ್ತಿವಂತರಾಗ್ತೇವೆ. ನಮಗೆ ಶಕ್ತಿ ಆದ್ರಿಂದ, ಬಾಳಿಕೆ ಆದ್ರಿಂದ, ಎರಡು ಕೂಡ ಈ ಅಗ್ನಿಯಿಂದ ಅಂತ. ಇಷ್ಟನ್ನು ನಿನ್ನೆ ಪಾಠದಲ್ಲಿ ತಗೊಳ್ಳೋಣ. ಮುಂದಕ್ಕೆ ಈ ಪ್ರಕ್ರಿಯೆ ಬಗ್ಗೆ ಮಾತಾಡೋಣ. ಒಳಗೆ ಹೋಗಿ ಏನಾಗುತ್ತೆ ಅಂತ. ಇಲ್ಲಿಂದ ಶುರುವಾಗುತ್ತಲ್ಲ, ಶುರುವಾದ ಮೇಲೆ ಅದು ಏನಾಗುತ್ತೆ ಮತ್ತು ಯಾರ್ಯಾರು ಏನೇನು ಮಾಡ್ತಾರೆ, ಯಾರು ಏನು ಪಾತ್ರ ವಹಿಸ್ತಾರೆ ಅನ್ನೋದನ್ನು ಸಂಕ್ಷೇಪವಾಗಿ ನೋಡೋಣ.
ಊಟ ಮಾಡೋಕ್ಕೆ ಎಷ್ಟು ಹೊತ್ತು ಬೇಕೋ ಅದಕ್ಕಿಂತ ಭಾಳ ಹೆಚ್ಚು ಹೊತ್ತು ಇದನ್ನು ಅರ್ಥ ಮಾಡ್ಕೊಳಕ್ಬೇಕು. ಗೊತ್ತೇ ಆಗೋದಿಲ್ಲ, ಗುಳುಮ್ಮಂತ ಹೋಗ್ತಾ ಇರುತ್ತೆ ಅಲ್ವಾ. ಬಾಯಿಲಿಟ್ಟಿದ್ದನ್ನು ಗೊತ್ತು, ಜಾರಿದ್ದನ್ನು ಗೊತ್ತು, ಅಗಿದುವ ಬಿಟ್ಟುವ ಗೊತ್ತಿಲ್ಲ ಅನ್ನೋ ಹಾಗಿದೆ ಅದು ಅಂತ. ಹೋಗಿ ಆಯಿತು ಅಷ್ಟರೊಳಗೆ ಅಂತ ಹಾಗಾಗತ್ತೆ. ಆಧುನಿಕ ಸಮೀಕ್ಷಕರು ಅದನ್ನೆಲ್ಲ ಈ ಕ್ಷಣಗಳ ಲೆಕ್ಕ ಹಾಕ್ತಾರೆ. ಎಷ್ಟು ಕ್ಷಣ ಇತ್ತು, ಎಷ್ಟು ಕ್ಷಣದಲ್ಲಿ ಇಲ್ಲಿಂದ ಎಲ್ಲಿಗೆ ಹೋಯ್ತು ಅಂತ ಲೆಕ್ಕ ಹಾಕ್ತಾರೆ. ಇಂತಿಷ್ಟು ಸೆಕೆಂಡ್ಗಳು ಅಂತ ಲೆಕ್ಕ ಹಾಕ್ತಾರೆ. ಅಷ್ಟು ಬೇಗ ಮುಗಿದು ಹೋಗುತ್ತೆ. ಆದರೆ ನಾವು ಒಂದು ಸ್ವಲ್ಪ ಗಮನಿಸಿ ನೋಡೋಣ ಏನು ನಡೆಯುತ್ತೆ ಇಲ್ಲಿ. ಮತ್ತು ಇದರಲ್ಲಿ ಅಗ್ನಿ ಪಾತ್ರ ಏನು, ಮುಖ್ಯವಾಗಿ ಪ್ರಾಣಗಳ ಪಾತ್ರ ಏನು, ಪ್ರಾಣಗಳ ಪಾತ್ರ ಏನು ಅನ್ನೋದನ್ನು ಗಮನಿಸೋಣ. ಪ್ರಾಣಗಳು ಎಷ್ಟು? ಏನಪ್ಪ 5 ಅಂದರೆ 10 ಅಂದರೆ ಯಾವುದನ್ನು ನಂಬಬೇಕು? ಒಂದೇ ಪ್ರಾಣ, ಮುಖ್ಯ ಪ್ರಾಣ. ಅದು 2 ಆಯಿತು. ಹೇಗೆ? ಪ್ರಾಣ ಮತ್ತು ಅಪಾನ ಅಂತ. ಅದು 5 ಆಯಿತು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಅದೇ 10 ಆಯಿತು. ಈ ಕೃಕರನಿಂದ ಪ್ರಾರಂಭ ಆಗತ್ತೆ. ಯಾವುದು? ಈ ಊಟದ ಪ್ರಕ್ರಿಯೆ ಇದೆಯಲ್ಲ, ಊಟದ ಪ್ರಕ್ರಿಯೆ ಪ್ರಾರಂಭ ಆಗೋದು ಎಲ್ಲಿಂದ? ಕೃಕರನಾಗನಿಂದ ಪ್ರಾರಂಭ ಆಗೋದು. ಗರುಡ ಪುರಾಣ 15ನೇ ಅಧ್ಯಾಯ. ಉದ್ಗಾರೇ ನಾಗ ಆಖ್ಯಾತಃ ಕೂರ್ಮ ಉನ್ಮೀಲನೆ ಸ್ಮೃತಃ ಕೃಕರ ಕ್ಷುತ್ಕರೋ ಜ್ಞೇಯ. ಹಸಿವಾಗತ್ತಲ್ಲ, ಈ ಹಸಿವು ಯಾವುದರಿಂದ ಉಂಟಾಗುವಂಥದ್ದು ಅಂದರೆ ಕೃಕರ ಎಂಬ ಪ್ರಾಣದಿಂದ ಹಸಿವು ಉಂಟಾಗೋದು. ಉಪಪ್ರಾಣ ಅಂತಲೂ ಹೇಳ್ತಾರೆ ಇದನ್ನು. ಕ್ಷುತ್ ತ್ರುಟು ಅಂದರೆ ಹಸಿವು ಮತ್ತು ಬಾಯಾರಿಕೆ ಎರಡೂ ಕೂಡ ಕೃಕರ ನಾಗದಿಂದ ಉಂಟಾಗುವಂಥದ್ದು. ಅಂದರೆ ಸಮಾನ ಇದನ್ನು ಆಹಾರವನ್ನು ಪಚನ ಮಾಡಿ ವ್ಯವಸ್ಥೆ ಮಾಡಿಕೊಡುತ್ತೆ ಎಲ್ಲ. ಆದರೆ ಹಸಿವು ಅನ್ನೋದು ಅದೊಂದು ಭಾವ ಅಲ್ವಾ, ಅದೊಂದು ಅನುಭೂತಿ ಹಸಿವು ಅಂತ ಅನ್ನೋದು. ಈಗ ಸಮಾನ ಒಳಗೆ ಎಲ್ಲ ಕೆಲಸ ಮಾಡುತ್ತೆ, ಆದರೆ ಅದು ನಮ್ಗೆ ಗೊತ್ತಾಗಬೇಕಲ್ಲ. ದೇಹಕ್ಕೆ ಆಹಾರ ಬೇಕು, ಆಹಾರ ಕೊಡು ಅಂತ ಹೇಳಬೇಕಲ್ಲ. ಆ ಸೂಚನೆ ಕೊಡೋ ಕೆಲಸವನ್ನು ಯಾರು ಮಾಡ್ತಾರೆ ಅಂತಂದರೆ ಕೃಕರ ಎಂಬ ನಾಗ ಹಸಿವನ್ನು ಏರ್ಪಡಿಸಿ ಕೊಡು ಊಟವನ್ನು ಈಗ ಎಂಬುದಾಗಿ ಒಂದು ಸೂಚನೆ ಕೊಡಿಸತ್ತೆ. ಅಲ್ಲಿಂದ ಪ್ರಾರಂಭ. ಈ ಪ್ರಾಣಗಳ ಪೈಕಿಯಲ್ಲಿ ಕೃಕರನಾಗ ಅಲ್ಲಿಂದ ಆರಂಭ ಆಗತ್ತೆ. ಅಲ್ಲಿಂದ ಮುಂದೆ ಅದರ ಮುಂದಿನ ಪಾತ್ರ ವಹಿಸ್ತಕ್ಕಂಥದ್ದು ಸ್ವತಃ ಪ್ರಾಣವೇ. ನಾವು ಊಟ ಮಾಡುವಾಗ ಏನು ಮಾಡ್ತೇವೆ ಹೇಳಿ ನೋಡೋಣ, ಹೇಳಿ. ತುತ್ತನ್ನು ಬಾಯೊಳಗೆ ಇಡ್ತೇವೆ, ಹೋದಲ್ವಾ? ಆಮೇಲೆ ಏನಾಗುತ್ತೆ? ಈ ತುತ್ತನ್ನು ಬಾಯಲ್ಲಿ ಇಡೋದು ಕೈಯಿಂದ ಮಾಡುವಂಥದ್ದು. ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ? ಅದು ಜಗತ್ತಿಗೆ. ಆಮೇಲೆ ಏನಾಗುತ್ತೆ? ಇದೆಲ್ಲ ಪ್ರಾಣದ ಕೆಲಸ. ಇದೆಲ್ಲ ಪ್ರಾಣದ ಕೆಲಸ. ಪ್ರಾಣದ ಕೆಲಸಗಳ ಪಟ್ಟಿ ಕೊಡುವಾಗ ನಿಶ್ವಾಸ ಅನ್ನಪ್ರವೇಶ ಕೃತ್, ಅನ್ನಪ್ರವೇಶ ಕೃತ್ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಅನ್ನಮಾದಾನ ಕರ್ಮಾತು ಪ್ರಾಣ ಕೋಷ್ಠಂ ಪ್ರಕರ್ಷತಿ. ಪ್ರಾಣವಾಯುವು ಅನ್ನವನ್ನು ಹೊಟ್ಟೆಗೆ ತಗೊಂಡು ಹೋಗುವಂಥದ್ದು, ಹೊಟ್ಟೆಗೆ ತಳ್ಳುವಂಥದ್ದು. ತಗೊಂಡು ಹೋಗುವಾಗಿಲ್ಲ ಹೊಟ್ಟೆಗೆ ಪ್ರಾಣ. ಯಾಕೆ ಹೇಳಿ? ಈ ವ್ಯತ್ಯಾಸ ಗಮನಿಸಿ. ಹೊಟ್ಟೆಗೆ ತಳ್ಳುತ್ತೆ ಪ್ರಾಣ ಯಾವುದನ್ನು? ಅನ್ನವನ್ನು. ತಗೊಂಡು ಹೋಗೋದಿಲ್ಲ. ಯಾಕೆ ಹೇಳಿ? ಅಲ್ಲ, ಅದ್ರ ವ್ಯಾಪ್ತಿ ಅಲ್ಲಿವರೆಗೆ ಇರುವಂಥದ್ದು ಅಂತ. ಉರಸ್ಸು ಇದೆಯಲ್ಲ, ಎದೆ ಇದೆಯಲ್ಲ, ನೆತ್ತಿಯಿಂದ ಎದೆಯವರೆಗೆ ಅದರ ವ್ಯಾಪ್ತಿ ಇರುವಂಥದ್ದು. ಅಲ್ಲಿಂದ ಮುಂದಕ್ಕೆ ವ್ಯಾಪ್ತಿ ಇಲ್ಲ. ಯಾಕೆ ವ್ಯಾಪ್ತಿ ಇಲ್ಲ? ಮಡಿ ಸಾಕೋಗೋದಿಲ್ಲ ಅಂತ ಕೆಳಗೆ ಅಂತ. ಈ ಪ್ರಾಣ ಭಾರಿ ಮಡಿಯೋದು, ಮುಖ್ಯ ಪ್ರಾಣ ಅಲ್ವಾ, ವಿಪರೀತ ಮಡಿಯೋದು. ಹಾಗಾಗಿ ಅಲ್ಲಿವರೆಗೆ ಬರುತ್ತಂಥದ್ದು. ಎಲ್ಲಿವರೆಗೆ? ಎದೆವರೆಗೆ ಬರುತ್ತಂತೆ. ಎದೆಯಿಂದ ಮುಂದಕ್ಕೆ ಚೀಚಿ ನಾ ಬರೋದಿಲ್ಲ ಅಲ್ಲಿ ಅಂತ ತನ್ನ ಉಳಿದ ಸೇವಕರಿಗೆ ಅದನ್ನು ಬಿಡುತ್ತೆ ಅಂತ. ಹಾಗಾಗಿ ಅಲ್ಲಿವರೆಗೆ ಬಂದು ಕೋಷ್ಠಕ್ಕೆ ಅದನ್ನು ತಳ್ಳಿಬಿಡುತ್ತೆ ಪ್ರಾಣ ಅಂತ. ಹಾಗಾಗಿ ಅಲ್ಲಿಂದ ಅದು ಆರಂಭ ಆಗುವಂಥದ್ದು. ಯೋವಾಯು ವಕ್ರ ಸಂಚಾರಿ, ಮುಖದಲ್ಲಿ ಸಂಚಾರ ಮಾಡುವಂಥದ್ದು. ಯಾವ ವಾಯು ಅಂದರೆ ಪ್ರಾಣವೇದು. ಸ ಪ್ರಾಣೋ ನಾಮ ದೇಹ ಧೃಕ್. ಈ ದೇಹವನ್ನು ಅದೇ ಧರಿಸಿದೆ. ಭೂತಾತ್ಮನನ್ನು, ಜೀವಾತ್ಮನನ್ನು ಅದೇ ನೋಡ್ಕೊಳ್ತಾ ಇದೆ. ಹಾಗಾಗಿ ಅಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಾಣ ಸಹ ಅನ್ನಂ ಪ್ರವೇಶ ಇತಿ ಅಂತಹ.
ಸೋನ್ನಂ ಪ್ರವೇಶಯತ್ಯಂತಹ ಪ್ರಾಣಾಂಶ್ಚಾಪ್ಯವಲಂಬತೆ, ಉಳಿದ ಪ್ರಾಣಿಗಳನ್ನು ಕೂಡ ಅದು ನೋಡ್ಕೊಳ್ಳುತ್ತೆ, ಸಾಕತ್ತೆ. ಎಲ್ಲ ಪ್ರಾಣಿಗಳಿಗೆ ತಾಯಿ ಇದ್ದ ಹಾಗೆ ಈ ಪ್ರಾಣ ಎನ್ನುವಂಥದ್ದು. ಹಾಗಾಗಿ ಅದನ್ನು ಮಾಡುತ್ತೆ. ಇದು ಮುಖ್ಯವಾಗಿ ಸೋನ್ನಂ ಪ್ರವೇಶಯತ್ಯಂತಹ ಅನ್ನವನ್ನು ಒಳಗಡೆ ಪ್ರವೇಶ ಮಾಡುವಂತೆ ಮಾಡುತ್ತೆ. ಹಾಗೆ ಅಷ್ಟಾಂಗ ಹೃದಯದಲ್ಲೂ ಕೂಡ ಪ್ರಾಣೋತ್ರ ಮೂರ್ಧಗಃ ಉರಃ ಕಂಠಚರಃ ಬುದ್ಧಿ ಹೃದಯೇಂದ್ರಿಯ ಚಿತ್ತಧೃಕ್ ಷ್ಠೀವನ ಕ್ಷವಥೋದ್ಗಾರ ನಿಶ್ವಾಸ ಅನ್ನಪ್ರವೇಶ ಕೃತ್. ನಮಗೆ ಬೇಕಾಗಿರೋದು ಕೊನೆಯ ಶಬ್ದ ಅನ್ನಪ್ರವೇಶ ಕೃತ್. ಹಾಗಾಗಿ ಪ್ರಾಣವಾಯುವಿನ ಕಾರ್ಯ ಅನ್ನದ ಕೋಷ್ಠ ಪ್ರವೇಶ, ಅದು ಅದನ್ನು ನಡೆಸಿಕೊಡ್ತಾ ಇದೆ. ಅದು ಅನ್ನವನ್ನು ಕೋಷ್ಟಕ್ಕೆ ತಳ್ಳೋದು ಮಾತ್ರ ಅಲ್ಲ, ಸ್ವಲ್ಪ ಕೆಲಸ ಪ್ರಾರಂಭ ಮಾಡಿಕೊಡುತ್ತೆ. ಅದು ಜೀರ್ಣಕ್ರಿಯೆ ಎಲ್ಲಿ ಪ್ರಾರಂಭ ಆಗತ್ತೆ ಯೋಚನೆ ಮಾಡಿ ಸ್ವಲ್ಪ. ಇಲ್ಲೇ ಪ್ರಾರಂಭ ಆಗತ್ತೆ, ಬಾಯಲ್ಲೇ ಪ್ರಾರಂಭ ಆಗತ್ತೆ. ಅಗಿಯೋದಲ್ಲಿ ಅದು ಜೀರ್ಣಕ್ರಿಯೆ ಭಾಗವೇ. ಒಳಗೆ ಹೋದ್ಮೇಲೂ ಕೂಡ ನಡೆಯುತ್ತೆ. ಅಗಿಯೋದು ಅನ್ನೋದು ಇಲ್ಲಿ ಮುಗ್ದೋಗೋದಿಲ್ಲ, ಅಲ್ಲಿ ಹೋಗಿ ಕೂಡ ಅದನ್ನು ಪುಡಿ ಮಾಡೋ ಕೆಲಸವನ್ನು ಒಳಗಿರೋ ಶಕ್ತಿಗಳು ಮಾಡ್ತವೆ ಅದನ್ನು. ಹಾಗಾಗಿ ಅದರ ಪೂರಕವಾಗಿ ಇಲ್ಲೂ ನಡೀತಾ ಇರುವಂಥದ್ದು. ಹಾಗಾಗಿ ಒಂದು 3 ಕೆಲಸ ನಾನು ಹೇಳುವಂಥದ್ದು. ಒಂದು ಅಗದು ಪುಡಿ ಮಾಡುವಂಥದ್ದು ಅಲ್ವಾ, ಹಲ್ಲುಗಳು ಮಾಡ್ತವೆ ಅದನ್ನು. ಆ ಕ್ರಿಯೆ ಇದೆಯಲ್ಲ ಅಗಿಯುವುದು ಅನ್ನೋದು, ಕ್ರಿಯೆಯೆಲ್ಲ ಪ್ರಾಣಶಕ್ತಿಗಳ ಮೂಲಕವೇ ನಡಿಬೇಕು. ಯಾವುದೇ ಕ್ರಿಯೆ ಪ್ರಾಣಶಕ್ತಿಯನ್ನು ಬಿಟ್ಟು ನಡೆಯೋ ಹಾಗಿಲ್ಲ. ಎಲ್ಲ ಕ್ರಿಯೆಯೂ ಪ್ರಾಣ ಮೂಲವೇ. ಆಗ ಅಗಿಯುವಿಕೆ ಅನ್ನೋದು ಅದು ಪ್ರಾಣವೇ ಮಾಡಿಸುವಂಥದ್ದು ಅಂತ, ಪ್ರಾಣಶಕ್ತಿಯೇ ಮಾಡಿಸುವಂಥದ್ದು. ಒಂದಾಯ್ತಾ? ಇನ್ನೊಂದು ಇಲ್ಲಿ ಏನಾಗುತ್ತೆ ಬಾಯಲ್ಲಿ ಹೇಳಿ. ಮತ್ತೊಂದು ಊಟ ಮಾಡುವಾಗ ಬಾಯಿ ಹಾಕಿದ ತಕ್ಷಣ ಏನಾಗುತ್ತೆ? ಏನು ಊಟ ಮಾಡ್ತೀರಿ ನೀವು? ಬಾಯಿ ಹಾಕಿದ್ಕೊಳ್ಳಿ ಏನಾಗುತ್ತೆ? ರುಚಿ ಗೊತ್ತಾಗುತ್ತೆ. ಅದನ್ನೇ ಹೇಳಿದನ್ನ ಅಂತ, ರಸಗ್ರಹಣ ಅಂತ ಅದಾಗಬೇಕು ಅಂತ. ಅದು ಮಧುರವೋ ಅಥವಾ ಕಟುವೋ ಅಥವಾ ಕಷಾಯವೋ ಆ ರಸ ಮಿಶ್ರವೋ ರಸ ಗೊತ್ತಾಗಬೇಕಲ್ವಾ. ರಸ ಯಾಕೆ ಗೊತ್ತಾಗಬೇಕು ಹೇಳಿ? ರಸ ಯಾಕೆ ಗೊತ್ತಾಗಬೇಕು ಅಂದರೆ ಮುಂದೆ ಅಗ್ನಿ ಸಿದ್ಧ ಆಗಬೇಕು ಅಂತ. ಈಗ ಯಾವ ಬಗೆದು ಬರ್ತಾ ಇದೆ ಅನ್ನೋದಕ್ಕೆ ಸೂಚನೆ ಮುಂದಕ್ಕೆ ಹೋಗುವಂಥದ್ದು. ಅದಕ್ಕೆ ತಕ್ಕಂತೆ ಅಗ್ನಿ ಸಿದ್ಧ ಆಗತ್ತೆ. ಹಾಗಾಗಿ ಪ್ರಾಣ ಅಲ್ಲಿಂದ ತನ್ನ ಕೆಲಸ ಪ್ರಾರಂಭ ಮಾಡುತ್ತೆ. ಮುಂದಿನ ಅಗ್ನಿಗಳಿಗೆ ಸೂಚನೆ ಕಳಿಸ್ಕೊಡುತ್ತೆ. ಅದು ಇಂಥದ್ದು ಬರ್ತಾ ಇದೆ, ಸಿದ್ಧ ಆಗಿ ಅಂತ. ಭೋಜನ ಅನ್ನೋದು ಪೂರ್ತಿ ರಸಮಯ. ಅದು ರಸೋ ವಯಸ್ಸಹ ಅಲ್ಲಿಗೆ ಹೋಗ್ಬೇಕಲ್ವಾ, ಅಲ್ಲಿಗೆ ತಲುಪಬೇಕಲ್ವಾ, ಪೂರ್ತಿ ರಸಮಯ. ಆಧುನಿಕ ವಿಜ್ಞಾನದಲ್ಲಿ ಈ ರಸಗಳ ಪರಿಜ್ಞಾನ, ಅದರ ಬಗ್ಗೆ ವಿಶ್ಲೇಷಣೆ ತುಂಬ ಕಡಿಮೆ ಇದೆ. ಅದೇನು ಹೊಟ್ಟೆ ಒಳಗೆ ಹೋಗುತ್ತೆ, ಜೀರ್ಣ ಆಗುತ್ತೆ, ಬೇರೆ ಬೇರೆ ಕಡೆ ಹೋಗುತ್ತೆ, ಪರಿಣಾಮ ಎಷ್ಟೇ ಯೋಚನೆ ಮಾಡ್ತಾರೆ. ಆದರೆ ರಸಗಳಿಗೆ ತುಂಬ ಪ್ರಾಮುಖ್ಯ ಇದೆ. ಯಾಕೆಂದರೆ ಈ ರಸಗಳೇ ಭಾವಗಳಾಗಿ ಮುಂದೆ ಮಾರ್ಪಡುವಂಥವು, ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂಥವು. ನಮ್ಮ ಅಂತಃಕರಣಂತೂ ರಸಗಳ ಮೇಲೆ ನಿಂತಿದೆ ಪೂರ್ತಿ. ಅವನಿಗೆ ಎಷ್ಟು ಹುಳಿ ಅಂತ ಹೇಳ್ತಾರಲ್ವಾ, ಏನದು ಅಂತ. ಸಂತೋಷ ಆದ ಕೂಡಲೇ ಸಿಹಿ ತಿಂತೇವೆ, ಯಾಕೆ? ಆ ರಸಗಳಿಗೆ ಇರೋ ಬಾಂಧವ್ಯ ಅದು, ಬೇರೆ ಏನು ಇಲ್ಲ. ಭಾಳ ಕಹಿ ಆಯಿತು ಅವನ ಮಾತು ಅಂತ ಹೇಳ್ತೇವೆ. ಏನದು? ಏನು ಬೇವ ಅದು ಕಹಿ ಆಗೋದಕ್ಕೆ ಮಾತು? ಯಾಕೆ ಕಹಿ ಆಗಬೇಕು ಅಂದರೆ ರಸಗಳಿಗೂ ಮತ್ತು ಭಾವಗಳಿಗೂ ಇರ್ತಕ್ಕಂಥ ಒಂದು ಬಾಂಧವ್ಯ, ಆ ಕಾರಣಕ್ಕೆ ಆಗುವಂಥದ್ದು. ಹಾಗಾಗಿ ಅದಕ್ಕೆ ತಕ್ಕಂತೆ ಪಾಕ ಮಾಡಬೇಕು. ಸುಮ್ಮನೆ ಜೀರ್ಣ ಮಾಡೋದಲ್ಲ, ಮುಂದೆ ಏನಾಗಬೇಕು ಅದು, ಈ ದೇಹದಲ್ಲಿ ಏನಾಗಬೇಕು, ಅದು ಮನಸ್ಸಲ್ಲಿ ಏನಾಗಬೇಕು, ಅದಕ್ಕೆ ತಕ್ಕಂತೆ ಪಾಕ ಆಗಬೇಕಲ್ವಾ, ತಕ್ಕಂತೆ ಅಗ್ನಿ ಸಿದ್ಧ ಆಗಬೇಕು. ಹಾಗಾಗಿ ಸೂಚನೆಗಳನ್ನು ಕಳುಹಿಸುವ ಸಲುವಾಗಿ ಬೋಧಕ ಕಫ ಕೆಲಸ ಮಾಡುತ್ತೆ. ಅದನ್ನು ಕಫ ತಾನೇ ಇರೋದಿಲ್ಲ, ಏನಿದೆ ಒಳಗಡೆಗೆ ಲಾಲಾರಸ ಅಂತ ಏನು ಹೇಳ್ತೀವಿ, ಕಫಧಾತುವಿನದೇ ಒಂದು ರೂಪ, ಅದು ಬೇರೆ ಏನೂ ಅಲ್ಲ. ಅದು ಬೋಧಕ ಕಫ ಅಂದರೆ ಏನಂದರೆ ಬೋಧವನ್ನು ಕೊಡುತ್ತೆ. ಇದು ಸಿಹಿಯೋ ಹುಳಿಯೋ ಉಪ್ಪೋ ಖಾರವೋ ಅನ್ನೋ ಬೋಧವನ್ನು ಅದು ಕೊಡುತ್ತೆ. ಅದರಿಂದಾಗಿ ಮುಂದಿನ ಸಿದ್ಧತೆಗಳಾಗುತ್ತೆ. ಅದು ಇನ್ನೊಂದು ಭಾಗ. ಅದು ಮತ್ತೊಂದು ಭಾಗ ಲಾಲಾರಸ ಮಿಶ್ರ ಆಗುವಂಥದ್ದು ಆಹಾರದಲ್ಲಿ. ಅದನ್ನು ಕ್ಲೇದನ ಅಂತ ಕರೀತಾರೆ. ಕ್ಲೇದನ ಕಫ ಅಂತಲೇ ಮುಂದಕ್ಕೂ ಅದ್ರ ಪಾತ್ರ ಇದೆ. ಆಮಾಶಯಕ್ಕೆ ಹೋದಂತರೂ ಕೂಡ ಪಾತ್ರ ಇದೆ ಅದರದ್ದು. ಈ ಕ್ಲೇದನ ಅಂದರೆ ನೆನೆಸುವಂಥದ್ದು. ಜೀರ್ಣಕ್ರಿಯೆಯಲ್ಲಿ ಇದು ಕೂಡ ತುಂಬ ಮುಖ್ಯವಾಗಿರುವಂಥದ್ದು. ನಾವು ಅಡುಗೆ ಮಾಡುವಾಗಲೂ ಕೂಡ ನೆನೆಸ್ತೀವಿ, ಬೇಯಿಸ್ತೀವಿ, ರುಬ್ಬುತ್ತೀವಿ, ಎಲ್ಲ ಮಾಡ್ತೀವಲ್ವ, ಅದೆಲ್ಲ ಪ್ರಕ್ರಿಯೆಗಳು ಇಲ್ಲೂ ಆಗುತ್ತೆ. ಈ ಹಲ್ಲು, ಈ ಬಾಯಿ, ನಾಲಿಗೆ, ಹೊಟ್ಟೆ ಒಳಗೆ ನೀವು ಅಡುಗೆ ಮನೇಲಿ ಏನು ಮಾಡ್ತೀರೋ ಅದೆಲ್ಲ ಕಾರ್ಯಕ್ರಮ ಇದೆ. ಹಾಗಾಗಿ ಆ ನೆನೆಸುವಿಕೆ ಇದೆಯಲ್ಲ, ಜೀರ್ಣಕ್ರಿಯೆ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ. ಅದನ್ನು ಕೂಡ ಆ ಕಫ ಮಾಡುತ್ತೆ, ಮಾಧುರ್ಯವನ್ನು ಕೊಡುತ್ತೆ. ಆಧುನಿಕ ವಿಜ್ಞಾನ ಕೂಡ ಒಪ್ಪತ್ತೆ ಅದನ್ನು. ಮಾಧುರ್ಯ
ಅಲ್ಲಿ ಏರ್ಪಡುತ್ತೆ. ನೀವೇನೇ ತಿನ್ನಿ ಮಾಧುರ್ಯ ಅನ್ನೋದು ಕೊನೆಗೆ ಏರ್ಪಡುತ್ತೆ ಅಲ್ಲಿ. ಹಾಗೆ ಒಳ್ಳೆ ಊಟ ಅಂದರೆ ಯಾವ ರಸ ಆದರೂ ಕೂಡ ಮಧುರ ಭೋಜನವೇ ಒಂದು ಅರ್ಥಲ್ಲದು ಅಂತ ಹಾಗಾಗುತ್ತೆ ಅಂತ ಆಧುನಿಕ ವಿಜ್ಞಾನ ಕೂಡ ಹೇಳುತ್ತೆ. ಇಷ್ಟೆಲ್ಲ ಕಾರ್ಯವನ್ನು ಪ್ರಾಣ ಮಾಡುತ್ತೆ. ಚೆನ್ನಾಗಿ ಅಗಿದು ತಿನ್ನಬೇಕು ನಾವು ಅಲ್ವಾ? ಗುಳುಮನ್ನು ನುಂಗ್ಬಿಡ್ಬಾರ್ದು. ಯಾಕೆಂದರೆ ಒಳಗೆ ಕೆಲಸ ಜಾಸ್ತಿ ಆಗುತ್ತೆ, ಅಗ್ನಿಯ ಮೇಲೆ ಒತ್ತಡ ಬೀಳುತ್ತೆ ಒಳಗಡೆಗೆ. ನೀವು ಈ ಕೆಲಸನ ಅಲ್ಲಿಗೆ ಕೊಟ್ಬಿಟ್ರೆ ಅಗ್ನಿಗೆ ಭಾರ ಆಗತ್ತೆ. ಆದಷ್ಟು ಅಗ್ನಿಗೆ ಹಗುರ ಮಾಡಿಕೊಡ್ಬೇಕು. ಅಡುಗೆ ಮಾಡೋ ಪದ್ಧತಿ ಬಂದಿದ್ದೇ ಆ ಕಾರಣಕ್ಕೋಸ್ಕರವಾಗಿ, ಅಗ್ನಿಗೆ ಸಹಾಯ ಮಾಡಬೇಕು ಅಂತ. ಆ ಕಾರಣಕ್ಕೋಸ್ಕರವೇ ಅಡುಗೆ ಮಾಡೋ ಪದ್ಧತಿ ಬಂದಿದ್ದು. ಪ್ರಾಣಿಗಳು ಹಾಗೆ ತಿಂತವೆ, ಆದರೆ ಮನುಷ್ಯ ಅಡುಗೆ ಮಾಡ್ತಾನೆ. ಹಿನ್ನೆಲೆ ಇರುವಂಥದ್ದು ಇದು ಅಂತ. ಅಲ್ಲಿಂದಲೇ ಪಾಕ ಪ್ರಕ್ರಿಯೆ ಆರಂಭ ಆಗತ್ತೆ. 50 ಪಾಕಗಳು ಬರ್ತವೆ ಒಟ್ಟು. ಅಡುಗೆ ಮನೆಯಿಂದ ಶುರು ಮಾಡಿದರೆ ಒಟ್ಟು 50 ಬರುತ್ತೆ. ಹಾಗೆ ಹೇಳಿ, ಅಡುಗೆ ಮನೆಯಲ್ಲಿ 1ನೇದು, ಬಾಯಿಯಲ್ಲಿ 2ನೇದು, ಆಮೇಲೆ ಜಠರಾಗ್ನಿ ಇದೆಯಲ್ಲ ಅದು ಮಾಡುವಂಥದ್ದು 3ನೇದು, ಜೊತೆಗೆ 5 ಭೂತಾಗ್ನಿಗಳು ಕೆಲಸ ಮಾಡ್ತೇವೆ ಅಲ್ಲಿ, ಅವು ಜೀರ್ಣ ಮಾಡ್ತೇವೆ. 5 ಒಂದು 6 ಅಲ್ಲೇ ಆಗತ್ತೆ. ಎಲ್ಲಿ? ಜಠರದಲ್ಲಿ, ಜಠರಾಗ್ನಿಯ ಪರಿಸರದಲ್ಲಿ ಆಗುತ್ತೆ ಅದು. 6 ಆಯ್ತಾ? ಧಾತುಗಳಲ್ಲಿ ಆಗ್ತಾ ಹೋಗುತ್ತೆ. ಈ ರಸಧಾತುವಿನಲ್ಲಿ ಧಾತ್ವಗ್ನಿ ಪಾಕ ಮಾಡುತ್ತೆ, ಅದು 1. ಭೂತಾಗ್ನಿಗಳು 5 ಪಾಕ ಮಾಡುತ್ತೆ ಇಲ್ಲಿ ಪುನಃ ಅಲ್ಲಿ 6. ಒಂದೊಂದು ಧಾತುವಲ್ಲಿ ಏರ್ಪಡ್ತಾ ಹೋಗುತ್ತೆ ಇದು ಶುಕ್ರ ಧಾತುವಿನವರೆಗೆ. ಒಟ್ಟು ಎಷ್ಟು ಧಾತುಗಳಿದೆ? ಒಂದೊಂದು ಧಾತುವಿನಲ್ಲಿ 6 ಪಾಕಗಳು ಅಂದ್ರೆ ಎಷ್ಟಾಯ್ತು? 7 6 42 ಅಲ್ಲೇ ಆಯ್ತು. ಜಠರಾಗ್ನಿಯಲ್ಲಿ 6 ಇದೆ, 48 ಆಯ್ತು. ಅಡುಗೆ ಮನೆಯದೊಂದು, ಬಾಯಲ್ಲೊಂದು, ಒಂದು 50 ಹಂತಗಳು ಅಂತ. ನೀವು ಅಡುಗೆ ಮನೆಯನ್ನು ಪ್ರಾರಂಭ ಮಾಡಿದರೆ ಅದು ಶುಕ್ರ ಧಾತುವಾಗಿ ಪರಿವರ್ತನೆ ಆಗುವಾಗ 50 ಹಂತಗಳು ಅಂತ, 50 ಸರ್ತಿ ಅಡುಗೆ ಆಗುತ್ತೆ ಅಂತ. ಈ ಪ್ರತಿಯೊಂದು ಕೂಡ ಪಾಕವೇ ಅಂತ. ಇಷ್ಟಾಗಿ ಆ ಶುಕ್ರ ಧಾತು ಸಿದ್ಧ ಆಗುವಂಥದ್ದು. ಆ ಒಂದೊಂದು ಧಾತುಗೂ ಕೂಡ ಇಷ್ಟು ಪ್ರಕ್ರಿಯೆ ನಡೆದು ಸಿದ್ಧ ಆಗುವಂಥದ್ದು ಅನ್ನೋದು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ. ಬರೀ ಸುಮ್ಮನೆ ಅಲ್ಲ ಊಟ ಮಾಡೋದು ಅಥವಾ ದೇಹ ನಿರ್ಮಾಣ ಆಗೋದು ಅಂದರೆ ಎಷ್ಟು ಕೆಲಸ ಇದೆ ನೋಡಿ. ಇದು ಪ್ರಾಣದ ಪಾಲಾಯಿತು. ಪ್ರಾಣ ಕೋಷ್ಠಕ್ಕೆ ತಳ್ಳುತ್ತಲ್ವಾ, ಎದೆವರೆಗೆ ಬರುತ್ತೆ, ಇಲ್ಲಿವರೆಗೆ ಬರುತ್ತೆ, ಅಲ್ಲಿಂದ ಕೋಷ್ಠಕ್ಕೆ ಅದನ್ನು ತಳ್ಳುತ್ತೆ ಪ್ರಾಣ. ಸ್ವೀಕಾರ ಮಾಡೋರು ಯಾರು ಅಲ್ಲಿ? ಇವರು ಕಳಿಸ್ಕೊಡ್ತಾರೆ. ಅಲ್ಲಿ ಸ್ವಾಗತ ಮಾಡೋರು ಯಾರು? ಸಮಾನವಾಗಿ ಸಮಾನಃ ಅಗ್ನಿ ಸಮೀಪಸ್ಥ ಕೋಷ್ಠೇ ಚರತಿ ಸರ್ವತಃ. ಸಮಾನ ಅದರ ಸ್ಥಾನವೇ ಅದು. ಸಮಾನೋ ನಾಭಿಮಂಡಲೇ. ನಾಭಿಮಂಡಲವೇ, ನಾಭಿ ಅಲ್ಲ, ನಾಭಿಮಂಡಲ ಅದು ಸಮಾನದ ಸ್ಥಾನ. ಹಾಗಾಗಿ ಸಮಾನವು ಸ್ವೀಕಾರ ಮಾಡುತ್ತೆ, ಅದನ್ನು ಪ್ರಾಣ ಕೊಟ್ಟಿದ್ದನ್ನು ಸ್ವೀಕಾರ ಮಾಡುತ್ತೆ. ಮಾಡಿ ಏನು ಮಾಡುತ್ತೆ? ಅನ್ನಂ ಗೃಹಾತಿ, ಪಚತಿ, ವಿವೇಚಯತಿ, ಮುಂಚತಿ. ಅನ್ನವನ್ನು ಸ್ವೀಕರಿಸೋದು, ಪಾಕ ಮಾಡುವಂಥದ್ದು. ಸಮಾನ ಈ ಜಠರಾಗ್ನಿಯ ಜೊತೆ ಸೇರಿಕೊಂಡು ಪಾಕ ಮಾಡುವಂಥದ್ದು. ವಿವೇಚಯತಿ, ಸಾರ ಕಿಟ್ಟಗಳನ್ನು ಬೇರೆ ಮಾಡುವಂಥದ್ದು. ಮುಂಚತಿ, ಮುಂದಕ್ಕೆ ಕಳಿಸ್ಕೊಡ್ಬೇಕು. ಅದನ್ನು ಸಾರವನ್ನು ಮುಂದಕ್ಕೆ ಕಳಿಸ್ಕೊಡ್ಬೇಕು, ಕಿಟ್ಟವನ್ನು ಕೂಡ ಮುಂದಕ್ಕೆ ಕಳಿಸ್ಕೊಡ್ಬೇಕು. ಬೇರೆ ಬೇರೆ ಕಡೆ ಹೋಗ್ಬೇಕು ಎರಡು ಕೂಡ ಅಂತ. ಹಾಗಾಗಿ ಅನ್ನಂ ಗೃಹಾತಿ ಪಚತಿ ವಿವೇಚಯತಿ ಮುಂಚತಿ, ಇಷ್ಟು ಕಾರ್ಯವನ್ನು ಕೂಡ ಸಮಾನ ವಾಯು ಅದು ಜಠರ ಪರಿಸರದಲ್ಲಿ ಇದ್ಕೊಂಡು ಮಾಡುತ್ತೆ. ಒಂದು ಚಿಕ್ಕ ಪ್ರಕ್ರಿಯೆಯನ್ನು ಹೇಳ್ತಾರೆ ಅಲ್ಲಿ. ತದ್ರವೈರ್ ಭಿನ್ನ ಸಂಘಾತಂ. ಈ ಏನು ಕೋಷ್ಠಕ್ಕೆ ಬಂದಿದ್ದ ಆಹಾರ ಅದು ದ್ರವದ ಕಾರಣದಿಂದಾಗಿ ಭಿನ್ನ ಸಂಘಾತಂ, ಶಿಥಿಲಾಗಿದೆ, ಸಡಿಲಾಗಿದೆ. ಅದು ಊಟ ಮಾಡುವಾಗ ಈಗ ಚಕ್ಕಲಿ ಅಂತ ಅನ್ಕೊಳ್ಳಿ, ಗಟ್ಟಿ ಇರುತ್ತಲ್ವಾ, ಆದರೆ ಒಳಗೆ ಹೋದಾಗ ಹಾಗಿರೋದಿಲ್ಲ. ಅದು ದ್ರವ ಸೇರ್ಕೊಡುತ್ತೆ, ಇಲ್ಲೇ ದ್ರವ ಸೇರ್ಕೊಡುತ್ತೆ, ಅಲ್ಲೂ ಪುನಃ ಸೇರ್ಕೊಡುತ್ತೆ ಒಳಗಡೆಗೆ. ಈ ದ್ರವಗಳ ಕಾರಣಕ್ಕೆ ಭಿನ್ನ ಸಂಘಾತಂ, ಅದು ಒಡೆಯುತ್ತೆ, ಸಡಿಲಾಗತ್ತೆ. ಅದು ಸ್ನೇಹೇನ ಮೃದುತಾಂಗತಂ, ಅಲ್ಲಿರ್ತಕ್ಕಂಥ ಜಿಡ್ಡಿನಂಶ ಏನಿದೆ, ಜಿಡ್ಡಿನಂಶದ ಕಾರಣಕ್ಕೆ ಮೃದುವಾಗುತ್ತೆ ಅದು. ಇಷ್ಟಾದ ಮೇಲೆ ಈ ಅಗ್ನಿಯನ್ನು ಸಮಾನ ಉರಿಸುತ್ತೆ. ಸಮಾನೇನ ಅವಧೂತಃ ಅಗ್ನಿ ಉದರ್ಯ ಪವನೋದ್ವಹ. ಈ ಸಮಾನ ವಾಯುವಿನಿಂದ ಊದಲ್ಪಟ್ಟ, ವರ್ಧಿಸಲ್ಪಟ್ಟ ಉದರ್ಯ ಅಗ್ನಿ, ಜಠರಾಗ್ನಿ ಏನಿದೆ ಅದು ಸರಿಯಾಗಿ ಪಾಕಗೊಳಿಸುತ್ತೆ ಆಹಾರವನ್ನು. ಆಯುರ್ವಿವೃದ್ಧಯೇ,
ಆಯುಸ್ಸು ಹೆಚ್ಚಾಗಲಿ ಅಂತ ಸಂಕಲ್ಪ ಮಾಡಿಕೊಂಡು, ಬದುಕಿ ಬಾಳಲಿ ಇವನು ಅಂತ ಸಂಕಲ್ಪ ಮಾಡಿಕೊಂಡು ಆ ಜಠರಾಗ್ನಿ ಸರಿಯಾಗಿ ಜೀರ್ಣ ಮಾಡುತ್ತೆ. ಯಾವಾಗ ಅಂದರೆ ಕಾಲೇ ಭುಕ್ತಂ ಸಮಂ ಭುಕ್ತಂ ಸಮ್ಯಕ್ ಭುಕ್ತಂ, ಎಷ್ಟು ಆಗಿರ್ಬೇಕದು. ಅದು ಕಾಲೇ ಭುಕ್ತವಾಗಿದ್ದರೆ ಕಾಲ ಸಹಕಾರ ಇರಬೇಕಲ್ಲಿ. ಹಾಗೆ ಸಮಂ ಭುಕ್ತಂ, ವಿಷಮ ಆಗಿ ಭೋಜನ ಮಾಡಿರಬಾರದು. ಕಡಿಮೆಯೂ ಅಲ್ಲ ಹೆಚ್ಚು ಅಲ್ಲ, ಎಷ್ಟು ಬೇಕೋ ಅಷ್ಟು ಭೋಜನ ಮಾಡಿರಬೇಕು. ಸಮ್ಯಕ್ ಭುಕ್ತಂ, ಸರಿಯಾಗಿ ಊಟ ಮಾಡಿರಬೇಕು. ಮುಂದಕ್ಕೆ ಬರುತ್ತೆ ಅದು ಹೇಗೆ ಅಂತ. ಹೀಗೆಲ್ಲ ಭುಕ್ತವಾಗಿದ್ದರೆ, ಹೀಗೆ ಊಟ ಮಾಡಿದರೆ ಆಯುರ್ವಿವೃದ್ಧಯೇ, ಆಯುಸ್ ಹೆಚ್ಚಾಗಲಿ ಅಂತ ಹರಸಿ ಇದು ಅದನ್ನು ಪಚನ ಮಾಡುತ್ತೆ. ಅದಕ್ಕೆ ಉದಾಹರಣೆ ಏನು ಕೊಡ್ತಾರೆ ಅಂದರೆ, ಸ್ಥಾಲ್ಯಾಂ ಓದನಾಯ ಅಂಬುತಂಡುಲಂ ಯಥಾ ಅಂತ. ಸ್ಥಾಲ್ಯಾಂ ಪಾತ್ರೆಯಲ್ಲಿ ಅಂಬುತಂಡುಲ ಅಂದರೆ ನೀರು ಮತ್ತು ಅಕ್ಕಿಯನ್ನು ಅಡುಗೆ ಮನೆ ಬೆಂಕಿ ಹೇಗೆ ಬೇಯಿಸುತ್ತೋ ಹಾಗೆ, ಅದೇ ಥರ ಕೆಳಗೆ ಬೆಂಕಿ ಇದೆ, ಮೇಲೆ ಪಾತ್ರೆ ಇದೆ, ಅದರೊಳಗೆ ನೀರಿದೆ, ಅಕ್ಕಿ ಇದೆ ಅಲ್ವಾ. ಹಾಗೆ ಎಲ್ಲಿ ಕೂಡ ಅಧಸ್ಥ ಅಗ್ನಿ ಕೆಳಗಿರುತ್ತೆ. ಅದು ಆಮಾಶಯ ಮೇಲಕ್ಕಿದೆ, ಅದಕ್ಕಿಂತ ಅಲ್ಲಿಗೆ ಬಂದಿರುತ್ತೆ ಆಹಾರ. ಅದೊಂದು ಪಾತ್ರೆ ಅಂತ ಅಂದ್ಕೊಳ್ಳಿ ನೀವು. ಅಲ್ಲಿ ದ್ರವವೂ ಇದೆ, ಘನವೂ ಇದೆ. ದ್ರವದಲ್ಲಿ ನೆನೆಯಲ್ಪಟ್ಟಿದೆ ಘನ ಅನ್ನುವಂಥದ್ದು, ಆಹಾರ ಎನ್ನುವಂಥದ್ದು. ಅದನ್ನು ಪಕ್ಕ ಒಲೆ ಮೇಲೆ ಹೇಗೆ ನಾವು ನೀರಲ್ಲಿ ಅಕ್ಕಿಯನ್ನು ಬೇಯಿಸ್ತೀವೋ ಅದೇ ರೀತಿಯಾಗಿ ಪಚತಿ ಅಗ್ನಿಹಿ ಎಂಬುದಾಗಿ ಚರಕರು ಹೇಳಿದರು. ಸ್ಥಾಲ್ಯಾಂ ಓದನಾಯ ಅಂಬುತಂಡುಲಂ. ಇದನ್ನೇ ಅಷ್ಟಾಂಗ ಹೃದಯ ಕೂಡ ಔದರ್ಯೋಗ್ನಿ ಯಥಾ ಬಾಹ್ಯ ಅಗ್ನಿ ಸ್ಥಾಲೀಸ್ಥಂ ತ್ವಯತಂಡುಲಂ. ಪಾತ್ರದಲ್ಲಿರ್ತಕ್ಕಂಥ ನೀರು ಅಕ್ಕಿನ ಹೇಗೋ ಆ ರೀತಿಯಲ್ಲಿ ಬೇಯಿಸುತ್ತೆ ಅಂತ ಅಷ್ಟಾಂಗ ಹೃದಯವು ಕೂಡ ಇದನ್ನೇ ಹೇಳಿದೆ. ಹಾಗಾಗಿ ಇದು ಹೊಟ್ಟೆಯೊಳಗೊಂದು ಅಡುಗೆ ಮನೆ. ಮುಂದೇನಾಗುತ್ತೆ? ಪ್ರಾಣದ ಕಾರ್ಯ ಆಯಿತು, ಕೃಕರದ ಕಾರ್ಯ ಆಯಿತು, ಪ್ರಾಣದ ಕಾರ್ಯ ಆಯಿತು, ಸಮಾನದ ಕಾರ್ಯ ಆಯಿತು, ಜಠರಾಗ್ನಿಯ ಕಾರ್ಯವೂ ಕೂಡ ಆಯಿತು. ಮುಂದೇನಾಗುತ್ತೆ ಅಂದರೆ ವ್ಯಾನ ಬರುತ್ತೆ. ವ್ಯಾನ್ ಬರುತ್ತಲ್ವಾ, ಕರ್ಕೊಂಡು ಹೋಗೋಕ್ಕೆ ಬಿಡೋಕ್ಕೆಲ್ಲ ವ್ಯಾನ್ ಬರುತ್ತಲ್ವಾ. ಈ ವ್ಯಾನ್ ಇದ್ದಾಗ ವ್ಯಾನ ಅಂತ, ಹೆಚ್ಚಿಗೆ ವ್ಯತ್ಯಾಸ ಏನೂ ಇಲ್ಲ. ಇಲ್ಲಿಂದ ಹೋಗಿರೋನಾಗಿದೆ ಶಬ್ದ ಅದು ಅಂತ. ಈ ವ್ಯಾನ ಅನ್ನೋದು ಎಲ್ಲ ವಾಯುಗಳ ಪೈಕಿಯಲ್ಲಿ ಅತ್ಯಂತ ಹೆಚ್ಚು ವೇಗವನ್ನು ಹೊಂದಿದ ವಾಯು. ಅದು ಮಹಾಜವಹ ಅಂತ ಕರೀತಾರೆ ಅದನ್ನು. ಅದರಷ್ಟು ವೇಗ ಬೇರೆ ಯಾವ ವಾಯುವಿಗೆ ಇಲ್ವಂತೆ, ವ್ಯಾನಕ್ಕೆ ಇರುವಂತೆ. ಹಾಗೆ ವ್ಯಾನ್ ಅಂದರೆ ಆ ವೇಗ ಇದೆ ಅದಕ್ಕೆ ಅಂತ ಒಂದು. ಇನ್ನೊಂದು ವ್ಯಾನಃ ಸರ್ವಶರೀರಕಃ ಅಂತ. ಉಳಿದದಕ್ಕೆಲ್ಲ ವ್ಯಾಪ್ತಿ ಇದೆ. ಯಾವುದೋ ಇಲ್ಲಿಂದ ಡೆಲಿವರಿ ಮಾಡುತ್ತೆ, ಯಾವುದೋ ಕಂಠದಲ್ಲಿ ಮಾಡುತ್ತೆ, ಯಾವುದೋ ಕೆಳಗಡೆ ಮಾಡುತ್ತೆ, ಹೀಗೆಲ್ಲ ವ್ಯಾಪ್ತಿ ಇದೆ ಅದಕ್ಕೆ. ಆದರೆ ವ್ಯಾನಕ್ಕೆ ಸರ್ವಶರೀರ ವ್ಯಾಪ್ತಿ. ಯಾಕೆ ಸರ್ವಶರೀರ ವ್ಯಾಪ್ತಿ ಅಂದರೆ ಈ ಅನ್ನ ರಸ ಇದೆಯಲ್ಲ, ಆಹಾರ ರಸ ಇದೆಯಲ್ಲ, ಅದನ್ನು ಎಲ್ಲ ಕಡೆ ತಗೊಂಡೋಗಿ ಮುಡಿಸೋದು ವ್ಯಾನ. ಸಾರವನ್ನು ಸ್ವೀಕರಿಸಿ ಸಮಾನ ಈ ಸಾರ ಕಿಟ್ಟಗಳನ್ನು ಬೇರೆ ಮಾಡಿದ ನಂತರ, ಜಠರಾಗ್ನಿಯ ಪಾಕದಲ್ಲಿ ಸಮಾನ ಸಾರ ಕಿಟ್ಟಗಳನ್ನು ಬೇರೆ ಮಾಡಿದ ನಂತರ ಆ ಸಾರವನ್ನು ಸ್ವೀಕರಿಸಿ ಅದನ್ನು ಎಲ್ಲ ಕಡೆ ತಗೊಂಡೋಗಿ ಧಾತುಗಳನ್ನು ತರ್ಪಣ ಮಾಡೋದು, ಧಾತುಗಳಿಗೆ ತೃಪ್ತಿಪಡಿಸುವಂಥದ್ದು ವ್ಯಾನವಾಯುವಿನ ಕೆಲಸ. ಹಾಗಾಗಿ ವೇಗ ಮತ್ತು ಸಾಗಾಣಿಕೆ ಎರಡೂ ಇದೆ. ಸಾಗಾಣಿಕೆ ಅಂದರೆ ಏನು? ಸರ್ವತ್ರ ಆಪಾದ ಮಸ್ತಕ ಅದಕ್ಕೆ ಆ ಕೆಲಸ ಮಾಡುತ್ತೆ ಅದು ಅಂತ. ವಿಭಜ್ಯ ಚ ಅನ್ನಸ್ಯ ಕಿಟ್ಟಾತ್ ಸಾರಂ ತೇನ ಕ್ರಮಶೋ ಧಾತೂ ಸ್ತರ್ಪಯತಿ. ಇದು ಅಷ್ಟಾಂಗ ಸಂಗ್ರಹ. ಇಂದುಕೃತ ವ್ಯಾಖ್ಯಾ ಶಶಿಲೇಖ ಅಂತ ವ್ಯಾಖ್ಯೆ ಅದು. ಅಲ್ಲಿ ಸಏವಚ ವ್ಯಾನಃ ಅನ್ನಸ್ಯ ಸಂಬಂಧಿ ಸಾರಂ ಕಿಟ್ಟಾದ್ ವಿಭಜ್ಯ ಪಥಕೃತ್ಯ ತೇನ ಅನ್ನಸಾರೇಣ ಧಾತೂನ್ ರಸಾದೀನ್, ರಸ ರಕ್ತ ಮಾಂಸ ಇತ್ಯಾದಿಗಳು ತರ್ಪೇತಿ. ಹೇಗೆ ಸಾಧ್ಯ ಆಗುತ್ತೆ ಅಂದರೆ ಕೃತ್ಸ್ನ ದೇಹಚರಃ, ಇಡೀ ಶರೀರದಲ್ಲಿ ಸಂಚಾರ ಮಾಡುತ್ತೆ ಅದು ವ್ಯಾನಃ. ರಸ ಸಂವಹನೋದ್ಯತಃ, ಯಾವಾಗಲೂ ಈ ರಸ ಸಂವಹನಕ್ಕೆ ಅದು ಕಾಯ್ಕೊಂಡು ಕೂತಿರುತ್ತೆ ಅಂತೆ. ಉದ್ಯತಃ ಅಂತ, ಎಷ್ಟು ಹೊತ್ತಿಗೆ ಬರುತ್ತೆ ಅಂತ, ಬಂದು ಕೂಡಲೇ ತಗೊಂಡು ಹೊರಡ್ತು ಅಂತ ಲೆಕ್ಕ ಎಲ್ಲ ಕಡೆಗೆ. ಹಾಗಾಗಿ ಇದೇನಾದ್ರು ಎಡವಟ್ಟಾಯಿತು ಅಂದರೆ ವ್ಯಾನ ತಲುಪೋದಿಲ್ಲ ಅಂತ, ತಲುಪಬೇಕಾದಲ್ಲಿಗೆ ಅನ್ನರಸ ಎಲ್ಲಿ ತಲುಪಬೇಕೋ ಅಲ್ಲಿಗೆ ತಲುಪದೆ ಹೋಗ್ಬಿಡುತ್ತೆ. ಇದು ವ್ಯಾನದ ಕೆಲಸ. ವ್ಯಾನಕ್ಕೆ ಇನ್ನೂ ಬೇರೆ ಬೇರೆ ಕೆಲಸಗಳಿದೆ, ಮುಖ್ಯವಾಗಿರೋದು ಕೆಲಸ ಇದು. ಇನ್ನು ಅಪಾನದ ಕೆಲಸ ಏನು ಅಂದರೆ ಕಿಟ್ಟ ಒಳಗಡೆ ಉಳಿತಲ್ಲ, ಸಾರವನ್ನು ವ್ಯಾನ ತಗೊಂಡೋಯ್ತು, ಕಿಟ್ಟ ಉಳಿತಲ್ಲ. ಕಿಟ್ಟ ಏನು ಮಾಡೋದು? ಒಳಗಿದ್ರೆ ತೊಂದರೆ ಅದು. ಯಾಕೆಂದರೆ ಬೇಡ ಅಂತ ಬಿಟ್ಟಿರುವಂಥದ್ದು, ಶರೀರಕ್ಕೆ ಇದು ಅನುಕೂಲ ಅಲ್ಲ, ಹಿತ ಅಲ್ಲ, ಬೇಡ ಅಂತ ಅಗ್ನಿ ಅದನ್ನು
ಬಿಟ್ಟಿರುವಂಥದ್ದು. ಇದು ಆದರ್ಶವಾದ ಪರಿಸ್ಥಿತಿಯಲ್ಲಿ. ಅನಾದರ್ಶವಾದ ಪರಿಸ್ಥಿತಿಯಲ್ಲಿ ಆಮ ಅಂದರೆ ಅದನ್ನು ಪಚನ ಮಾಡಬೇಕಾಗಿತ್ತು, ಪಚನ ಮಾಡೋಕ್ಕಾಗಿಲ್ಲ, ಅದಕ್ಕೆ ಅಗ್ನಿಗೆ ಅಷ್ಟು ಶಕ್ತಿ ಇಲ್ಲ ಅದು. ಹಾಗಾಗಿ ಪಚನ ಮಾಡದೆ ಬಿಟ್ಬಿಟ್ಟಿದೆ. ಅದಂತೂ ವಿಷವೇ ಅದು. ಯಾವುದು ಪಾಕಗೊಂಡಿಲ್ಲ ಸರಿಯಾಗಿ ಅದಂತೂ ಪಕ್ಕ ವಿಷವೇ ಅದು. ಅದು ಒಳಗಿರಬಾರ್ದು ಯಾವುದೇ ಕಾರಣಕ್ಕೂ, ಅದನ್ನು ಹೊರಗೆ ಹಾಕಬೇಕು. ಆ ಕಾರ್ಯವನ್ನು ಅಪಾನ ಮಾಡುತ್ತೆ. ಅಪಾನದ ವ್ಯಾಪ್ತಿ ಕೂಡ ಕೆಳಗೆ ಬಂತು. ಹಾಗಾಗಿ ಏನನ್ನೇ ಕೆಳಮುಖವಾಗಿ ಹೊರ ಹಾಕೋದಿದ್ರೂ ಅದು ಅಪಾನವೇ ಮಾಡಬೇಕು. ಅದರ ಗತಿ ಅಧೋಮುಖ, ಅಪಾನದ ಗತಿ ಅಧೋಮುಖ. ಹಾಗಾಗಿ ಆ ಕಾರ್ಯವನ್ನು ಬೇರೆ ಯಾರೂ ಮಾಡೋಕ್ಕಾಗೋದಿಲ್ಲ. ಆ ಕಾರ್ಯವನ್ನು ಅಪಾನವೇ ಮಾಡಬೇಕು. ಅಪಾನಃ ಅಪಾನಗಃ ಶ್ರೋಣಿ ಬಸ್ತಿ ಮೇಢ್ರ ಊರು ಗೋಚರ. ಏನೆಲ್ಲ ಹೊರಗೆ ಹಾಕತ್ತೆ ಅಂದರೆ ಶುಕ್ರ, ಆರ್ತವ, ಶಕೃತ್, ಶಕೃತ್ ಅಂದರೆ ಈ ದೇಹಮಲ, ಮೂತ್ರ, ಗರ್ಭ, ಪ್ರಸವ ಕೂಡ ಇದರಿಂದಲೇ, ಅಪಾನ ವಾಯುವಿನ ಕಾರಣದಿಂದಲೇ ಪ್ರಸವ ಏರ್ಪಡುವಂಥದ್ದು. ಇಲ್ಲದೆ ಪ್ರಸವ ಕೂಡ ಆಗೋದಿಲ್ಲ. ಹಾಗಾಗಿ ಇದೆಲ್ಲವನ್ನು ಕೂಡ ಅಪಾನ ವಾಯು ಏರ್ಪಡಿಸುತ್ತೆ. ಅಪಾನಃ ಕಾಲೇ ಕರ್ಷಿತ ಚಾಪ್ಯತಃ, ಕೆಳಗೆ ಸೆಳೆಯುತ್ತೆ ಅಪಾನ. ಯಾವುದನ್ನು? ಅಂದರೆ ಕಿಟ್ಟವನ್ನು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯವಸ್ಥೆ. ಈಗ ಸಾರವನ್ನು ಸೆಳೆಯೋದಿಲ್ಲ ಅಪಾನ ಹೋಗಿ ಅಂತ. ಹಾಗೆ ಮಾಡಿದ್ರೆ ಏನಾಗ್ತಿತ್ತು ಆಲೋಚನೆ ಮಾಡಿ. ಈ ವ್ಯಾನ ಏನಾದರೂ ವಿಳಾಸ ತಪ್ಪಿ ಕಿಟ್ಟವನ್ನು ತಗೊಂಡು ಎಲ್ಲ ಕಡೆ ಹಂಚಿದ್ರೆ ಏನಾಗ್ತಿತ್ತು ಶರೀರದಲ್ಲಿ? ಆಲೋಚನೆ ಮಾಡಿ. ಹಾಗೆ ಅಪಾನ ಗೊಂದಲ ಆಗಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ರಾತ್ರಿ ನಿದ್ದೆ ಸರಿಯಾಗಿಲ್ಲ ಅಂತ ಕಾಣುತ್ತೆ, ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅದು ಕಿಟ್ಟದ ಬದಲು ಸಾರ ತಗೊಂಡು ಹೊರಗೆ ಹಾಕಿದ್ರೆ ಏನಾಗ್ತಿತ್ತು? ಒಂದು ಸಾರಿಯೂ ತಪ್ಪು ಮಾಡೋದಿಲ್ಲ ಇವು ಅಂತ. ಏನೊಂದು ಎಡವಟ್ಟಿಲ್ಲ ಇಲ್ಲಿ ಅಂತ, ಒಂದು ಚೂರು ವ್ಯತ್ಯಾಸ ಇಲ್ಲ. ತಮ್ಮ ಕೆಲಸವನ್ನು ಸರಿಯಾಗಿ ಮಾಡ್ತಾ ಬರ್ತಾ ಇರೋದ್ರಿಂದಲೇ ನಾವು ಬದುಕಿದ್ದೇವೆ, ಇಷ್ಟರ ಮಟ್ಟಿಗಿದ್ದೇವೆ. ನಾವು ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದಕ್ಕೆ ನಾವು ಒದ್ದಾಡೋಗ್ತೇವೆ. ಸಣ್ಣ ಪುಟ್ಟ ಏರ್ಪೇರ್ ಆದರೆ ನಮಗೆ ಸಾಕಾಗುತ್ತೆ ತಡ್ಕೊಳ್ಳೋಕೆ. ಅದು ನಾನು ಇನ್ನೇನಾದ್ರು ಅದ್ಲು ಬದಲು ಆಗಿಬಿಟ್ರೆ ಮುಗೀತು ಕತೆ ಅಂತ. ಆದರೆ ಮಾಡೋದೇ ಇಲ್ಲ ಹಾಗೆ. ಅವು ತುಂಬ ವ್ಯವಸ್ಥಿತವಾಗಿ ಅವು ಕೆಲಸ ಮಾಡ್ತೇವೆ. ಆಯಿತು, ಈ ಉದಾಹರಣಕ್ಕೆ ಪಾತ್ರವೇ ಇಲ್ವ? ಹಾಗಾದರೆ ಮುಗಿದೋಯ್ತಲ್ಲ, ವಿಲೇವಾರಿ ಕೂಡ ಆಗೋಯ್ತು. ಕಸ ಗುಡಿಸಿ ವ್ಯವಸ್ಥೆ ಸ್ವಚ್ಛ ಮಾಡಿ ಆಗೋಯ್ತು. ಅಡುಗೆ ಮುಗಿದಿದ್ದು ಮಾತ್ರ ಅಲ್ಲ, ಅಡುಗೆ ತಗೊಂಡೋಗಿ ಕೊಡಬೇಕಾದ್ರಲ್ಲಿ ಕೊಟ್ಟಾಯಿತು, ಸ್ವಚ್ಛ ಮಾಡಿ ಮುಗಿದೋಯ್ತು. ಮತ್ತು ಉದಾಹರಣಕ್ಕೆ ಏನು ಕೆಲಸ ಅಂದರೆ, ಉದಾಹರಣ ಫಲ ಕೊಡುತ್ತೆ. ಊರ್ಜಾ, ಬಲವರ್ಣ ಇದನ್ನೆಲ್ಲ ಕೊಡುತ್ತೆ ಅದು ಅಂತ. ಉಪಚಯ ಇದನ್ನೆಲ್ಲ ಕೊಡುತ್ತೆ. ಬಲವರ್ಣ ಅಧಿಕರ್ಮಚ ಅಂತ. ಈ ಊಟದಿಂದ ಏನಾಗಬೇಕು? ಆಹಾರದಿಂದ ಬಲ ಬರಬೇಕು, ಬಣ್ಣ ಬರಬೇಕು, ಊರ್ಜೆ ಬರಬೇಕು. ಇದೆಲ್ಲವನ್ನು ಕೂಡ ಕೊಡುವಂಥದ್ದು ಉದಾಹರಣ. ಕೊನೆಯ ಕೆಲಸವನ್ನು ಅದು ಮಾಡುತ್ತೆ. ಮುಖ್ಯವಾದ ಕೆಲಸ, ಕೊನೆಯ ಕೆಲಸವನ್ನು ಅದು ಮಾಡುತ್ತೆ. ಹೀಗೆ 5 ಪ್ರಾಣಗಳು ಕೆಲಸ ಮಾಡ್ತವೆ. ಉದಾಹರಣಕ್ಕೆ ಇನ್ನೂ ವ್ಯಾಪ್ತಿಯನ್ನು ಹೇಳ್ಬೋದು. ಅದನ್ನ ಹೇಳಬೇಕು ಅಂದರೆ ನಾವೆಲ್ಲ ಬೇರೆ ಕಡೆಯಿಂದ ಶುರು ಮಾಡಬೇಕಾಗತ್ತೆ. ನಮಗೆ ನಮ್ಮ ಉಪಾಧ್ಯಾಯರು ಹೇಳ್ತಾಯಿದ್ರು, ಶಂಕರನಾರಾಯಣ ಜಯಸರು ಹೇಳ್ತಾಯಿದ್ರು ನಮಗೆ. ಅದೇನೆಂದರೆ, ಮಹಾಪ್ರಾಣವನ್ನು ಮಹಾಪ್ರಾಣವಾಗಿ ಉಚ್ಚಾರ ಮಾಡಿ ಅದರಿಂದ ಅಗ್ನಿ ವೃದ್ಧಿ ಆಗತ್ತೆ. ಮಹಾಪ್ರಾಣವನ್ನು ಮಹಾಪ್ರಾಣವಾಗಿ ಉಚ್ಚಾರ ಮಾಡಿ, ಫ ಛ ಠ ಹಾಗೆ ಉಚ್ಚಾರ ಮಾಡಿ. ಇದನ್ನು ಮಾಡಿದರೆ ಏನಾಗುತ್ತೆ ಅಂದರೆ ಅಗ್ನಿ ವೃದ್ಧಿ ಆಗತ್ತೆ ಅಂದಾಗ, ಇದು ಹೇಗೆ ಅಗ್ನಿ ವೃದ್ಧಿ ಆಗೋದು? ಬಾಯಲ್ಲಿ ನಾವು ಛ ಠ ಥ ಅಂತ ಹೇಳಿದರೆ ಹೊಟ್ಟೆಯಲ್ಲಿ ಅಗ್ನಿ ವೃದ್ಧಿ ಆಗೋದು ಹೇಗೆ ಅಂತ ಯೋಚನೆ ಮಾಡುವಂಥ ಸಂದರ್ಭ ಅದು. ಆದರೆ ಆಗತ್ತೆ. ನೀವು ಹೇಳಿ ನೋಡಿ. ನೀವು ಠ ಅನ್ನುವಾಗ ಒತ್ತಡ ಎಲ್ಲಿ ಬೀಳುತ್ತೆ ನೋಡಿ, ಛ ಎನ್ನುವಾಗ ಒತ್ತಡ ಎಲ್ಲಿ ಬೀಳುತ್ತೆ ನೋಡಿ. ಸರಿಯಾಗಿ ಗಮನಿಸಿ. ಈ ಮಹಾಪ್ರಾಣ ಅಕ್ಷರಗಳನ್ನು ಹೊಟ್ಟೆ ಮತ್ತು ಎದೆಯ ಸ್ನಾಯುಗಳನ್ನು ಸಂಕೋಚ ಮಾಡದೆ ಹೇಳೋಕ್ಕಾಗೋದಿಲ್ವ ಅಂತ. ಉಸಿರನ್ನು ಬಲವಾಗಿ ನೂಕು ಹೇಳಬೇಕು. ಮಹಾಪ್ರಾಣ ಅಂತ ಯಾಕೆ ಕರೀತಾರೆ ಅಂದರೆ, ಉಸಿರನ್ನು ಬಲವಾಗಿ ನೂಕಬೇಕಾಗತ್ತೆ. ಮಾತ್ರ ಅಲ್ಲ, ಇಲ್ಲಿ ಸ್ನಾಯುಗಳ ಸಂಕೋಚ ಏರ್ಪಡುತ್ತೆ. ಮುಖ್ಯವಾಗಿ ನಾಭಿಯ ಪರಿಸರದಲ್ಲಿ ಸ್ನಾಯುಗಳ ಸಂಕೋಚ ಏರ್ಪಡುತ್ತೆ. ಆ ಸ್ನಾಯುಗಳ ಸಂಕೋಚ ಏರ್ಪಡ್ತಿದ್ದಾಗೇ ಅದು ಮಣಿಪುರ ಚಕ್ರಕ್ಕೊಂದು ಉತ್ತೇಜನ, ಅದು ಅಗ್ನಿಗೊಂದು ಉತ್ತೇಜನ. ಅಗ್ನಿಯನ್ನು ಒತ್ತುತ್ತಾ ಇದ್ದರೆ ಹೇಳುತ್ತೆ ಅದು. ಈ ಒಲೆ ಬೆಳಗಿನ ಬೆಂಕಿ ಆದರೂ ಕೂಡ ನಮಗೆ ಕೆದರುತ್ತಾ ಇದ್ದರೆ ಅದು ಹೇಳುತ್ತೆ ನೋಡಿ ಮೇಲಕ್ಕೆ. ಹಾಗೆ ಈ ಈ ಸಮಾನ ಇದೆಯಲ್ಲ, ಸಮಾನ ಕೆಲಸ ಮಾಡಬೇಕಾಗತ್ತೆ ಅಲ್ಲಿ. ಈ ಜಠರಾಗ್ನಿಯನ್ನು ಅದು ಆ ಸಂಕೋಚ ವಿಕಾಸಗಳ ಮೂಲಕವಾಗಿ ಈ ಕಪಾಲಭಾತಿ, ಭಸ್ತ್ರಿಕಾ ಅಂಥ ಪ್ರಾಣಾಯಾಮದ ಪರಿಣಾಮವನ್ನು ಕೊಟ್ಟುಕೊಂಡು, ಪ್ರಾಣಾಯಾಮಗಳಿದೆ, ಕಪಾಲಭಾತಿ ಆಗಲಿ ಭಸ್ತ್ರಿಕಾ ಆಗಲಿ, ಇಲ್ಲಿ ಒತ್ತಡ ಕೊಡ್ತಕ್ಕಂಥ ಪ್ರಾಣಾಯಾಮಗಳಿದ್ದಾವೆ. ಆ ರೀತಿ ಕೆಲಸ ಮಾಡಿ ಹೊಟ್ಟೆಯ ಸ್ನಾಯುಗಳಿಗೆ ವ್ಯಾಯಾಮ ನೀಡಿ
ಜೀರ್ಣಾಂಗಗಳ ರಕ್ತ ಪರಿಚಲನೆಯನ್ನು ಚುರುಕುಗೊಳಿಸೋದು, ಅದನ್ನು ಕೂಡ ಮಾಡುತ್ತೆ. ಅದು ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ ಆ ಪರಿಸರದಲ್ಲಿ, ಅದು ಕೂಡ ಆಗುತ್ತೆ. ಅದು ಪ್ರತ್ಯಕ್ಷವಾಗಿ. ಅಪ್ರತ್ಯಕ್ಷವಾಗಿ ಈ ಅಗ್ನಿಗೊಂದು ಚೋದನೆಯನ್ನು ಕೊಡ್ತಾ ಇರುತ್ತೆ ಅದು. ಹಾಗಾಗಿ ಠಾವನ್ನು ಠ ಅಂತಲೇ ಹೇಳಬೇಕು, ಶ್ರೇಷ್ಠ ಅಂತ ಹೇಳಬಾರದು, ಶ್ರೇಷ್ಠ ಅಂತಲೇ ಹೇಳಬೇಕು. ಕಫ ಕಫ ಅಂತ ಹೇಳಬಾರದು, ಕಫ. ಮತ್ತು ಪಿತ್ತ ಅಂತ ಹೇಳಬೇಡಿ, ಹಾಗೆ ಹೇಳ್ತಾರೆ ಕೆಲವರು, ಪಿತ್ತ ಅಂತ. ಪಿತ್ತ ಅಷ್ಟೇ. ಅದು ಅನಗತ್ಯವಾಗಿ ಅಗ್ನಿ ಜಾಗೃತಿ ಮಾಡಬಾರದು. ಇಲ್ಲಿ ಅಗತ್ಯ ಇದೆ ಅಲ್ಲೇ ಮಾಡಿದರೆ ಸಾಕು. ಮಹಾಪ್ರಾಣಗಳು ಯಾವ್ಯಾವೆಲ್ಲ ಹೇಳ್ತೀರಾ? ಬೇಗ ಹೇಳಿ. ಹಾಂ ಆಯ್ತಾ? ಹಾಂ 4 ಇದೆ. ಶೆಲ್ ಅಂತ ಹೇಳ್ತೇವಲ್ವಾ, ಶೆಲ್ ಅಲ್ಲ, ಶೆಲ್ ಇದು. ಆ ಶೆಲ್, ಆ ಶಶ ಸಾಹಗಳು ಅದು ಕೂಡ ಮಹಾಪ್ರಾಣಗಳೇನು. ಇವೆಲ್ಲ ಮಹಾಪ್ರಾಣಾಕ್ಷರಗಳು. ಇವುಗಳನ್ನು ಈಗ ಶಾನ ಸಾ ಮಾಡಬಾರ್ದು, ಸಾನ್ ಶಾ ಮಾಡಬಾರ್ದು, ಶಾನ ಶಾ ಬಗ್ಗೆ ಹೇಳಬೇಕು, ಶಾ ಮಾಡಬಾರ್ದು. ಅದನ್ನು ಶಂಕರ ಬೇರೆ, ಷಣ್ಮುಖ ಬೇರೆ. ಅಪ್ಪನನ್ನು ಮಗನನ್ನು ಮಾಡಬಾರ್ದು, ಮಗನನ್ನು ಅಪ್ಪನನ್ನು ಮಾಡಬಾರ್ದು, ಸರಿಯಾಗಿ ಹೇಳಬೇಕು ಅನ್ನೆಲ್ಲ ಅಂತ. ಹಾಗೆ ಹೇಳಿದಾಗ ಆಗುವ ಅಪ್ರತ್ಯಕ್ಷ ಲಾಭ ಏನು ಅಂದರೆ ಅಗ್ನಿ ಜಾಗೃತಿ. ಅದೊಂದಾಯಿತು ಅಂದರೆ ಎಲ್ಲ ಸಮಸ್ಯೆಗಳ ಪರಿಹಾರ, ಸಮಸ್ತ ರೋಗಗಳ ಪರಿಹಾರ, ದೋಷಗಳ ಪರಿಹಾರ, ಆರೋಗ್ಯ ಪ್ರಾಪ್ತಿ, ಪಾಪ ಪರಿಹಾರ. ಅಗ್ನಿ ಜಾಗೃತಿ ಆದರೆ ಪಾಪವನ್ನು ಕೂಡ ಪರಿಹಾರ ಮಾಡುತ್ತೆ. ಇದೆಲ್ಲ ಆಗತ್ತೆ. ಮತ್ತು ಶರೀರದಲ್ಲಿ ಉಷ್ಣತೆಯ ಹೆಚ್ಚಳ ಕೂಡ ಆಗತ್ತಂತೆ. ಈ ಶ್ವಾಸದ ಸಂಚಾರ ತೀವ್ರ ಆದಾಗ ಆ ಘರ್ಷಣೆಯಿಂದ ಶರೀರದಲ್ಲಿ ಈ ಸೂಕ್ಷ್ಮವಾಗಿರ್ತಕ್ಕಂಥ ಉಷ್ಣತೆ ಅದು ಉತ್ಪತ್ತಿ ಆಗತ್ತಂತೆ. ಜಡತ್ವ ಕಡಿಮೆ ಆಗತ್ತಂತೆ. ಆಗತ್ತಲ್ವಾ? ಛ ಅಂದರೆ ಜಡತ್ವ ಹೋಗುತ್ತೆ. ಅಲ್ಲಿ ನಿದ್ದೆ ಮಾಡ್ತಾ ಮಹಾಪ್ರಾಣ ಉಚ್ಚಾರ ಮಾಡೋಕ್ಕೆ ಆಗೋದಿಲ್ಲ. ಆಗತ್ತ ನೋಡಿ. ಕೆಲವರು ಶೂರರಿರ್ತಾರೆ, ನಿದ್ದೆ ಮಾಡ್ತಾ ಇದ್ರು ಮುಂದುವರೆದಿರುತ್ತೆ. ಅವರು ಏನಾದ್ರು ಹೇಳ್ತಾ ಇದ್ರೆ ಬಾಯಲ್ಲಿ ಸ್ತೋತ್ರವೋ ಮಂತ್ರವೋ ಹೇಳ್ತಾ ಇದ್ರೆ, ಮಾತಾಡ್ತಾ ಇದ್ರೆ ಅದು ಹಾಗೆ ಮುಂದುವರೆದಿರುತ್ತೆ ಅದು. ಆದರೆ ನಿದ್ದೆನೂ ಆಗ್ತಾ ಇರುತ್ತೆ ಒಂದು ಕಡೆಗೆ, ತೂಕಡಿಕೆ ಆಗ್ತಾ ಇರುತ್ತೆ ಅಂತ. ಆದರೆ ಮಹಾಪ್ರಾಣ ಹೇಳೋಕ್ಕೆ ಕಷ್ಟ ಇದೆ, ಆಗೋದಿಲ್ಲ ಮಹಾಪ್ರಾಣ ಹೇಳೋದಕ್ಕೆ. ಮಹಾಪ್ರಾಣನ ಸರಿಯಾಗಿ ಹೇಳ್ಬಿಟ್ರೆ ಎಚ್ಚರಿಕೆ ಆಗ್ಬಿಡುತ್ತೆ ಕೂಡಲೇ. ಛ ಅಂದರೆ ನಿದ್ದೆ ಮಾಡ್ತಾ ಹೆಂಗೆ ಹೇಳೋದು, ಅದನ್ನು ತೂಕಡುತ್ತೆ ಹೇಗೆ ಹೇಳೋದು? ಅದು ಸಾಧ್ಯವೇ ಇಲ್ಲ ಅಲ್ವಾ? ಇದು ಯಾರ ಕೆಲಸ ಅಂದರೆ ಇದು ಉದಾನದ ಕೆಲಸ. ಸ್ವರ ಎಲ್ಲಿಂದ, ಮಾತು ಎಲ್ಲಿಂದ? ಉದಾನದಿಂದಲೇ. ಉದಾನ ವಾಯುವೇ ಮಾತನಾಡಿಸುವಂಥದ್ದು. ಮತ್ತು ಗೀತ, ಸಂಗೀತ ಇದೆಯಲ್ಲ, ಉದಾನ ವಾಯುವಿನ ಕಾರಣಕ್ಕೆ ಉಂಟಾಗುವಂಥದ್ದು. ಸಂಗೀತ ನಿಮಗೆ ಬರಬೇಕು ಅಂತಂದರೆ ಉದಾನ ವಾಯುವಿನ ಅನುಗ್ರಹ ಇರಲೇಬೇಕು. ಉದಾನ ವಾಯುವಿನ ಅನುಗ್ರಹ ಇಲ್ಲದೆ ಸಂಗೀತ ಬರೋದಿಲ್ಲ. ಹಾಗಾಗಿ ವಾಕ್ ಇರ್ಬೋದು, ವಾಕ್ ಪ್ರವೃತ್ತಿ ಇರ್ಬೋದು, ಅಥವಾ ಗೀತ ಪ್ರವೃತ್ತಿ ಇರ್ಬೋದು. ಇದೆರಡೂ ಕೂಡ ಉದಾನ ವಾಯುವಿನಲ್ಲಿ ಏರ್ಪಡುವಂಥದ್ದು. ಆ ಕೆಲಸ ಸರಿಯಾಗಿ ನಡೆದರೆ, ಅಕ್ಷರಗಳನ್ನು ಸರಿಯಾಗಿ ಉಚ್ಚಾರ ಮಾಡಿದರೆ ಅದು ಅಗ್ನಿಯನ್ನು ಎಷ್ಟು ಜಾಸ್ತಿ ಮಾಡಬೇಕು ಕಡಿಮೆ ಮಾಡಬೇಕು ಅದೇ ಮಾಡುತ್ತೆ, ಮಾತೇ ಮಾಡುತ್ತೆ. ಒಂದು ಪಾರಾಯಣ ಮಾಡಿದರೆ ಪಾರಾಯಣ ಆ ಕೆಲಸ ಮಾಡ್ತಾ ಇರುತ್ತೆ ಪಕ್ಕದಲ್ಲಿ. ನಮಗೆ ಲಾಭ ಆಗ್ತಾ ಇರುತ್ತೆ, ಅದರಿಂದ ಅಪ್ರತ್ಯಕ್ಷವಾಗಿರ್ತಕ್ಕಂಥ ಲಾಭ ಆಗ್ತಾ ಇರುತ್ತೆ. ಹಾಗಾಗಿ ನಾಭಿಯಿಂದ ಉಸಿರನ್ನು ಎತ್ತಿ ಶಾಸ್ತ್ರಬದ್ಧವಾಗಿ ಉಚ್ಚಾರ ಮಾಡು, ಆಗ ನಿನಗೆ ಈ ಪರಿಣಾಮಗಳು ದೊರೆಯುತ್ತವೆ. ಪ್ರಾಣಾಯಾಮದ ಫಲ ದೊರೆಯುತ್ತೆ, ನಿನಗೆ ಅಗ್ನಿ ಜಾಗರಣದ ಫಲ ಲಭಿಸುತ್ತೆ. ಆ ಹೊಟ್ಟೆ ಭಾಗದಲ್ಲಿ ಉಂಟಾಗ್ತಕ್ಕಂಥ ಆಘಾತ, ಕಂಪನಗಳು ಅವು ಏನೇನೋ ಪ್ರಚೋದನೆಗಳನ್ನು ಮಾಡ್ತವೆ ಅಲ್ಲಿ ಆ ಪರಿಸರದಲ್ಲಿ. ಅದು ಅಗ್ನಿ ಇರುವಂಥ ಜಾಗ ಅದು. ಮತ್ತು ಸಮಾನ ಇರುವಂಥ ಜಾಗ. ಸಮಾನ ಚೆನ್ನಾಗಿದ್ದರೆ ಮಾತ್ರವೇ ಅಗ್ನಿ ಚೆನ್ನಾಗಿರುತ್ತೆ. ಸಮಾನದಲ್ಲಿ ಏರ್ಪೇರ್ ಬಂದರೆ ಅಗ್ನಿ ವ್ಯತ್ಯಾಸ ಆಗುತ್ತೆ. ಯಾಕೆಂದರೆ ಆ ಅಗ್ನಿಯನ್ನು ಉರಿಸುವುದೇ ಸಮಾನ ಅಂತ. ಜಾಸ್ತಿ ಉರಿಸಿದ್ರೆ ಒಂಥರ ಆಗುತ್ತೆ, ಅದು ಏನಾಗುತ್ತೆ, ತೀಕ್ಷ್ಣ ಅಗ್ನಿ ಆಗುತ್ತೆ ಅಥವಾ ಅತ್ಯಗ್ನಿ ಆಗುತ್ತೆ. ಉರಿದೇ ಹೋದರೆ ಸರಿಯಾಗಿ ಮಂದಾಗ್ನಿ ಆಗುತ್ತೆ. ಒಂದ್ಸಾರಿ ಹಾಗೆ ಒಂದ್ಸತಿ ಹೀಗೆ ಆದರೆ ಅದೆಲ್ಲ ಸಮಾನವನ್ನು ಹೊಂದ್ಕೊಂಡಿದೆ. ಸಮಾಗ್ನಿ ಅನ್ನೋದು ಸಮಾನವನ್ನೇ ಹೊಂದ್ಕೊಂಡಿದೆ. ಸಮಾಗ್ನಿ ಮಾತ್ರ ಅಲ್ಲ, ಅಗ್ನಿಯ 4 ಅವಸ್ಥೆಗಳು ಕೂಡ ಸಮಾನವನ್ನೇ ಹೊಂದ್ಕೊಂಡಿದೆ. ಹಾಗಾಗಿ ಅದನ್ನು ನಾವು ಚೆನ್ನಾಗಿಟ್ಕೊಳ್ಳೇಬೇಕಾಗತ್ತೆ ಅಂತ. ಆಯಿತು, ಇನ್ನು ಕೊನೆಯದು ಊಟ ಸಾಕು ಅಂತ ಯಾರು ಹೇಳೋರು? ಊಟ ಸಾಕು ಅಂತ ಹೇಳ್ಬೇಕಲ್ಲ, ಮಾಡಿದ್ದು ಶರೀರ ಹೇಳ್ಬೇಕಲ್ಲ ಊಟ ಸಾಕು ಅಂತ. ಯಾರು ಹೇಳೋದು ಅದನ್ನ?
ನಾಗವೆಂಬ ಪ್ರಾಣ ಆ ಕಾರ್ಯವನ್ನು ಮಾಡುತ್ತೆ. ದಶಪ್ರಾಣಗಳ ಪೈಕಿಯಲ್ಲಿ ನಾಗವೆಂಬ ಪ್ರಾಣ ತುಂಬ ಮುಖ್ಯವಾದ ಕೆಲಸ ಮಾಡುತ್ತೆ. ಒಂದು ಸಣ್ಣ ಕೆಲಸ, ಏನಪ್ಪ ಇದು ಕೆಲಸವೇ ಇಲ್ವೇಣ ಅಂತ ಅನ್ಸ್ಬಿಡುತ್ತೆ ನೋಡೋದಕ್ಕೆ, ಆದರೆ ಅದು ಮಾಡೋ ಕೆಲಸ ಅತ್ಯಂತ ಮುಖ್ಯವಾಗಿರುವಂಥದ್ದು. ಸಾಕು ಊಟ ಏಳು ಅಂತ ಹೇಳೋರು ಯಾರು ಅಂದರೆ ನಾಗ. ಅದು ಹಡೆ ಬಿಚ್ಚುತ್ತೆ ಅಷ್ಟೊತ್ತಿಗೆ. ನೀವು ಅದನ್ನು ಬಡಿದು ಕೂರಿಸಿ ಪುನಃ ಶುರು ಮಾಡಿದರೆ ಪಾಪ ಏನು ಮಾಡುತ್ತೆ ಅದು ನಾಗ. ಅದು ಹಾಗೆ ಆಗ್ತಾ ಇರೋಂಥದ್ದು. ಈಗ ಅದು ನಾಗ ಸಾಕು ಅಂತ ಹೇಳೋದು, ನಾವು ಬೇಕು ಅಂತ ಹೇಳೋದು, ಇದೇ ಆಗ್ತಾ ಇರುವಂಥದ್ದು. ನೀವು ಎಷ್ಟು ಜನ ತೇಗ ಬಂದ ತಕ್ಷಣ ಹೇಳ್ತೀರಿ ಅಂತ, ತೇಗ ಬಂದ ಕೂಡಲೇ ನಿಲ್ಲಿಸ್ತೀರಿ ಊಟವನ್ನು ಅಲ್ಲಿಗೆ ನಿಲ್ಲಿಸ್ಬೇಕು. ಯಾವಾಗ ತೇಗು ಬಂತೋ ಊಟವನ್ನು ಅಲ್ಲಿಗೆ ನಿಲ್ಲಿಸ್ಬೇಕು ಅಂತ ಶರೀರ ಹೇಳ್ತಾ ಇರುವಂಥದ್ದು, ಪ್ರಾಣಗಳು ಹೇಳ್ತಾ ಇರುವಂಥದ್ದು. ಈ ಶರೀರದಲ್ಲೊಂದು ವ್ಯವಸ್ಥೆ ಇದೆ, ಅದು ಹೇಳುವಂಥದ್ದು ಅಲ್ವಾ. ತಾನಾಗಿ ಒಂದು ವ್ಯವಸ್ಥೆ ಇದೆ, ಒಂದು ಸೂಚನಾ ವ್ಯವಸ್ಥೆ ಇದೆ. ಎಲ್ಲೊಂದು ಸಾಕು ನಿಲ್ಲಿಸು, ಇನ್ನು ತಗೊಂಡ್ರೆ ಕಷ್ಟ ಆಗತ್ತೆ ಅಂತ ಒಳಗಿರುವ ಅಲ್ಲಿ ಒಂದು ಜಾಗ ತುಂಬ್ತಾ ಇರೋ ಹಾಗೇನೆ, ಒಳಗಡೆಗೆ ಒಂದು ಮಟ್ಟಕ್ಕೆ ತುಂಬ್ತಾ ಇರೋ ಹಾಗೇನೆ ಅಲ್ಲಿರುವ ಪ್ರಾಣ ಇದೆಯಲ್ಲ, ಗಾಳಿ ಹೊರಗೆ ಬರುತ್ತೆ. ಅದು ಹೊರಗೆ ಬರುವಾಗ ನಿಲ್ಲಿಸಿಯೇ ಬಿಡಬೇಕು, ಮತ್ತೆ ಮುಂದುವರಿಸ್ಬಾರ್ದು ಯಾವುದೇ ಕಾರಣಕ್ಕೂ. ಈ ವ್ಯವಸ್ಥೆಯನ್ನು ಹಾಳು ಮಾಡ್ಕೋಬಾರ್ದು. ನೀವು ತೇಗ ಬಂದ ಮೇಲೆ ಊಟ ಮಾಡ್ತಾ ಇದ್ರೆ ಆಮೇಲೆ ಅದು ಸೂಚನೆ ಕೊಡೋದು ನಿಲ್ಲಿಸುತ್ತೆ. ಅದು ಅಥವಾ ಏನೇನೋ ಯಾವ್ಯಾವಾಗಲೂ ಸೂಚನೆ ಕೊಡುತ್ತೆ, ಸರಿಯಾಗಿ ಕೊಡೋದಿಲ್ಲ. ಆಮೇಲೆ ಅದು ಸರಿಯಾಗಿ ಕೊಡಬೇಕು ಅಂದರೆ ನೀವು ತಗೋಬೇಕು ಅದನ್ನು. ನೀವು ಹಾಡಿದ್ದನ್ನು ಕೇಳ್ತಾ ಇದ್ದರೆ ಹಾಡೋ ಮನಸ್ಸು ಬರುತ್ತೆ, ಹಾಡೋರಿಗೆ ಮಾತಾಡೋದನ್ನು ಕೇಳ್ತಾ ಇದ್ರೆ ಮಾತಾಡೋ ಮನಸ್ಸು ಬರುತ್ತೆ. ಕೇಳದೆ ಹೋದರೆ ಅವ್ರು ಇಲ್ಲಿ ತನಕ ಮಾತಾಡ್ತಾರೆ, ಇಲ್ಲಿ ತನಕ ಹಾಡ್ತಾರೆ. ಅಥವಾ ಮನೇಲಿ ಹಿರಿಯರು ಬುದ್ಧಿ ಹೇಳ್ತಾ ಇರ್ತಾರೆ, ಮಾಡು ಮಾಡಬೇಡ ಅಂತೆಲ್ಲ. ಕೇಳದೆ ಹೋದ್ರೆ ಇಲ್ಲಿ ತನಕ ಹೇಳ್ತಾರೆ ಅವರು. ಒಂದು ದಿವಸ ನಿಲ್ಲಿಸ್ತಾರೆ, ಏನಾದ್ರು ಮಾಡ್ಕೊ, ನೀನು ಹಣೆ ಬರ, ನಿನ್ನ ಕರ್ಮ ಇದು ಅದನ್ನೇ ಮಾಡುತ್ತೆ ನಾಗ. ನಿನ್ನ ಕರ್ಮ ಅಂತ ಏನಾದ್ರು ಮಾಡ್ಕೊ, ಹಾಳಾಗಿ ಹೋಗು ಅಂತ. ಶಾಪ ಹಾಕೋದಲ್ಲ ಅದು, ಮುಂದಾಗತ್ತೆ ಅದು ಅಂತ. ಹಾಳಾಗಿ ಹೋಗ್ತಾನೆ ಅವನು. ದೇಹ ಹಾಳಾಗಿ ಹೋಗುತ್ತೆ, ಮನಸ್ಸು ಹಾಳಾಗಿ ಹೋಗುತ್ತೆ ಊಟ ಜಾಸ್ತಿ ಆದಾಗ. ತುಂಬ ದೊಡ್ಡ ದೋಷ ಅದು. ಹಾಗಾಗಿ ಪರ್ಯಾಪ್ತಿಯ ನೈಸರ್ಗಿಕ ಸಂಕೇತ. ಜಠರದಲ್ಲಿ ಜೀರ್ಣಕ್ರಿಯೆ ವೇಳೆ ಉತ್ಪತ್ತಿಯಾಗುವಂಥ ಅನಿಲವನ್ನು ಮೇಲ್ಮುಖವಾಗಿ ಹೊರಹಾಕಿ ಹೊಟ್ಟೆಯ ಒತ್ತಡವನ್ನು ಸಮತೋಲನದಲ್ಲಿಡುವಂಥ ವ್ಯವಸ್ಥೆ ಅದು. ಆ ಒತ್ತಡ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಹಾಗಾಗಿ ಒಂದು ಕಡೆಯಿಂದ ಅದು, ಇನ್ನೊಂದು ಕಡೆಯಿಂದ ಸೂಚನೆ ಅಂತ, ಸಾಕು ಅಂತ, ಮುಗಿತು ಅಂತ. ಹಾಗಾಗಿ ಇಂಥದ್ದೊಂದು ಅದ್ಭುತ ವ್ಯವಸ್ಥೆ ನಮ್ಮೊಳಗಿದೆ. ನಾವು ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಒಂದೊಂದು ವಿಷಯವೂ ತುಂಬ ಮುಖ್ಯವಾಗಿರುವಂಥದ್ದು. ನಿಮಗೆ ಲಾಲಾರಸದ ಬಗ್ಗೆ ಹೇಳಿದ್ವು. ನೀವು ಕಚ್ಚುವಾಗ ಆಗೋದೇನು, ಆಹಾರಕ್ಕೆ ಲಾಲಾರಸ ಸಂಸರ್ಗ ಆಗುತ್ತೆ ಅಲ್ವಾ ಕಚ್ಚುವಾಗ. ಅದನ್ನು ಬೇರೆಯವ್ರಿಗೆ ಕೊಡಬಾರ್ದು. ಯಾಕೆಂದರೆ ಆ ಲಾಲಾರಸ ಅದು ಅಲ್ಲಿಗೆ ಏನು ಬೇಕು, ಆ ದೇಹಕ್ಕೆ ಏನು ಬೇಕೋ ಆ ವ್ಯವಸ್ಥೆ ಹೊತ್ಕೊಂಡು ಬಂದಿದೆ. ಅದು ಅಲ್ಲಿ ಕರ್ಮಗಳು, ಅಲ್ಲಿ ಪುಣ್ಯ ಪಾಪಗಳು, ಅಲ್ಲಿ ಹಿಂದಿನ ಅವಸ್ಥೆಗಳು, ಮುಂದಿನ ಅವಸ್ಥೆಗಳು, ಅಲ್ಲಿ ಏನಾಗಬೇಕು ಅದೆಲ್ಲ ಇಟ್ಕೊಂಡು ಬಂದಿರೋಂಥದ್ದು ಇನ್ನೊಬ್ರಿಗೆ ಅನುಕೂಲ ಆಗೋದಿಲ್ಲ. ಅದು ಇನ್ನೊಬ್ರಿಗೆ ಯಾವ ಕಾರಣಕ್ಕೂ ಅನುಕೂಲ ಆಗೋದಿಲ್ಲ. ಅದು ಹೋದರೆ ತಪ್ಪು ಸಂಕೇತ ಕೊಡುತ್ತೆ ಅದು ಅಂತ, ಆ ಕಡೆಗೆ ಅಂತ. ಲಾಲಾರಸ ಇನ್ನೊಬ್ಬರದ್ದು ಪ್ರವೇಶ ಆದಾಗ ಇದಕ್ಕೆ ಅಪವಾದ ಇದೆ ಈ ನಿಯಮಕ್ಕೆ. ಅದನ್ನು ಹೊರತುಪಡಿಸಿದ್ರೆ ತಪ್ಪು ಸಂಕೇತ ಕೊಡುತ್ತೆ ಅದು. ಆ ಲಾಲಾರಸ ಬಂದು ಅಲ್ಲಿ ಇನ್ನೊಂದು ಲಾಲಾರಸ ಬಂದು ಒಳ ಪ್ರವೇಶ ಮಾಡ್ತಿರೋ ಹಾಗೇನೆ ಅದು ಮತ್ತೊಂದು ಸಂಕೇತ ಕಳಿಸುತ್ತೆ. ಅದಾಗಬಾರ್ದು ಯಾವುದೇ ಕಾರಣಕ್ಕೂ. ಮತ್ತು ಈಗ ಅಗ್ನಿ ಮುಟ್ಟಿದ ಬಿಟ್ಟಿದ್ದಿದೆಯಲ್ಲ, ಅದೆಲ್ಲ ಆಮವೇ. ಅದು ನೀವು ಕಚ್ಚಿ ಬಿಟ್ರಿ ಅಂದರೆ ಅದರ ಅರ್ಥ ಅಗ್ನಿ ಮುಟ್ಟಿ ಬಿಟ್ಟಿದ್ದದು ಅಂತ. ಅದೆಲ್ಲ ಆಮವೇ. ಆಮ ಅಂದರೆ ವಿಷವೇ ಅದು, ಅದೆಲ್ಲ ವಿಷವೇ ಅದು. ಹಾಗಾಗಿ ಅದನ್ನು ಬೇರೆಯವ್ರಿಗೆ ಕೊಡೋ ಕೆಲಸ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಎಲ್ಲಿವರಿಗೆ ಅಂದರೆ ಮುಂದಕ್ಕೆ ಆ ಭೋಜನ ವಿಧಿ ಸಮಯದಲ್ಲಿ ನೋಡೋಣ. ಅದನ್ನು ಊಟದ ಮಧ್ಯೆ ಕೂಡ ಕೆಲವು ಸಂಗತಿಗಳನ್ನು ಕಚ್ಚಿ ವಾಪಸ್ ಇಡಬಾರ್ದು ಅಂತ. ಕಚ್ಚಿದ್ದನ್ನು ಹಾಗೆ ಮುಂದೆ ಕಳಿಸ್ಬೇಕು ಹೊರತು, ಕಚ್ಚಿದ ಮೇಲೆ ರಾಮಭದ್ರಾಚಾರ್ಯ ಒಂದು ಉದಾಹರಣೆ ಕೊಡ್ತಾ ಇರೋದಕ್ಕೆ. ಶಿಷ್ಟರ ಪಂಕ್ತಿ ಒಂದು, ಅವನು ಉಪ್ಪಿನಕಾಯಿ ಮಿಡಿ ಕಚ್ಚಿದನಂತೆ. ಅವನು ಇಡೋಕೆ ಹೊರಟಿದ್ದಷ್ಟೇ, ಕಚ್ಚಿ ಇಟ್ಕೊಂಡಿದ್ದಷ್ಟೇ. ಕೂಡಲೇ ಪಕ್ಕದಲ್ಲಿದ್ದರು ವಿದ್ವಾಂಸರು ಕೇಳಿದ್ರಂತೆ, ಅವರು ತುಂಬ ಆಚಾರವಂತರು, ಯಾರು ನಿನ್ನ ಗುರು, ಯಾರ ಮಗ ನೀನು? ಅದಕ್ಕೆ ಅವ್ನು ಹೇಳಿದಂತೆ, ಅದು ಹೇಳೋದು ಇಲ್ಲ, ಉಪ್ಪಿನಕಾಯಿ ಮಿಡಿಯನ್ನು ಇಡೋದು ಇಲ್ಲ, ಎರಡೂ ಮಾಡೋದಿಲ್ಲ.
ಇಟ್ಟರೆ ತಾನೇ ಅದೆಲ್ಲ ವಿಷಯ ಬರೋದು ಅಂತ. ಅವ್ರು ಒಂದು ಸ್ವಲ್ಪ ಕಾಯ್ಬೇಕಾಗಿತ್ತು. ಅವರು ಗಡಿಬಿಡಿ ಮಾಡಿ ಕೇಳಿಬಿಟ್ರು. ಅವ್ನು ಕೇಳಿದ ಕೂಡಲೇ ಉತ್ತರ ಹೇಳಿದಂತೆ, ಇಡೋದು ಇಲ್ಲ ಕೆಳಗಡೆಗೆ, ಗುರು ಯಾರು ತಂದೆ ಯಾರು ಅಂತ ಹೇಳೋದು ಇಲ್ಲ ಅಂತ ಹೇಳಿದ್ನಂತೆ. ಆ ತರಹ. ಹಾಗಾಗಿ ನಮಗೇ ನಮ್ಮ ಎಂಜಲಾಗತ್ತೆ ಅಂತ, ಅದನ್ನ ಆಮ ಆಗತ್ತೆ ಅದು ಅಂತ. ಅದು ಅಗ್ನಿ, ಅದು ಈ ಬಾಯಿ ಅನ್ನೋದು ಅಗ್ನಿಯ ಸ್ಥಾನವೇ ಹೌದು ಅಂತ. ಖಂಡಿತವಾಗಿ ಅಗ್ನಿ ದೇವತೆಗಳ ಬಾಯಿ ಅಂತ ಕರೀತಾರೆ ಅಗ್ನಿಯನ್ನ. ಅಗ್ನಿಮುಖಾವಿ ದೇವಾಹ ಅನ್ನುವಾಗ ದೇವತೆಗಳ ಬಾಯಿ ಅಗ್ನಿಯ ಸ್ಥಾನವೇ ಹೌದು. ವಾಕ್ ಅನ್ನೋದು ಅಗ್ನಿಯದ್ದೇ ಒಂದು ಅಭಿವ್ಯಕ್ತಿ ಅದು. ಹಾಗಾಗಿ ಒಂದ್ಸಾರಿ ಕಚ್ಚಿದ ಮೇಲೆ ಮತ್ತಿಟ್ರೆ ಅದು ನಮ್ಮ ಎಂಜಲು ನಮಗೆ, ಅಥವಾ ಆಮ ಅನ್ನೋ ದೋಷ ಅದಕ್ಕೆ ಬಂದೇ ಬಿಡುತ್ತೆ ಕೂಡಲೇ. ಮಾಡಬಾರ್ದು ಅದನ್ನ ಅಂತ ಹೇಳ್ತಾರೆ. ಕಚ್ಚಿದ್ರೆ ತಿನ್ನು, ಇಡಬೇಡ ಮತ್ತೆ. ಇದನ್ನೆಲ್ಲ ಯಾರು ಮಾಡ್ತೀರಿ? ಎಷ್ಟು ಮಂದಿ ಮಾಡ್ತಾ ಇದ್ದೀರಿ ಇದನ್ನು? ಮಾಡ್ಬೇಕು. ಇದನ್ನು ಮಾಡಿದರೆ ಸರಿಯಾಗುವಂಥದ್ದು. ಇದಿಷ್ಟೆಲ್ಲ ಕೊಟ್ಟ ಕೊನೆಯಲ್ಲಿ ಒಂದು ಮಾತು ಏನಂದರೆ, ಒಂದು ವಾಕ್ಯ ಹೇಳಿ ಇದನ್ನು ನಿಲ್ಲಿಸೋಣ. ಇಷ್ಟು ಮಾತ್ರ ಅಲ್ಲದೆ ಊಟದಲ್ಲಿ ಉಸಿರಾಟದ ದೊಡ್ಡ ಪಾತ್ರವಿದೆ. ಪಂಚಪ್ರಾಣಗಳನ್ನು ಗಮನಿಸಿದ್ರೆ ನೀವೇನು ಮಾಡ್ತವೆ? ಒಂದು ಊಟ ಮಾಡುವಾಗ ತುತ್ತು ಒಳಗೆ ಹೋಗೋದ್ರಿಂದ ಆರಂಭ ಮಾಡಿ ಹೊರಗೆ ಹೋಗೋ ತನಕ ಅವು ಹೇಗೆ ಕಾರ್ಯನಿರ್ವಹಿಸ್ತೇವೆ ಅನ್ನೋದು ನೋಡಿದ್ರೆ ನೀವೀಗ. ಇಷ್ಟೂ ಪ್ರಾಣಗಳನ್ನು ಅವಲಂಬಿಸ್ಕೊಂಡಿದೆಯಲ್ಲ ಊಟ ಅಂತ ಅನ್ನೋದು. ಈ ಪ್ರಾಣಗಳು ಉಸಿರಾಟವನ್ನು ಅವಲಂಬಿಸ್ಕೊಂಡಿದ್ದಾವೆ. ಈ ಉಸಿರಾಟ ಸರಿ ಮಾಡಿದರೆ ಎಲ್ಲ ಸರಿ ಮಾಡೋಕ್ಕೆ ಸಾಧ್ಯ ಇದೆ. ಶ್ವಾಸೋಚ್ಛ್ವಾಸ ಇದನ್ನು ಸರಿಪಡಿಸಿದರೆ ಅದರ ಮೂಲಕ ಎಲ್ಲವನ್ನು, ಇಡೀ ವ್ಯವಸ್ಥೆಯನ್ನು ಕೂಡ ಸರಿಪಡಿಸೋಕ್ಕೆ ಸಾಧ್ಯ ಇದೆ. ಅಥವಾ ಆ ಕಡೆಯಿಂದ ಬರೋದಾದರೆ ವ್ಯವಸ್ಥೆ ಕೆಟ್ಟು ಹೋದರೆ ಉಸಿರಾಟದ ಮೂಲಕ ಗುರುತಿಸ್ಬೋದು ಅದನ್ನು. ಉಸಿರಾಟದ ಲೋಪದೋಷಗಳ ಮೂಲಕವಾಗಿ ಒಳಗೆ ಪ್ರಾಣಗಳಲ್ಲಿ ಏನು ಏರ್ಪೇರಾಗಿದೆ ಅದನ್ನು ಗುರುತಿಸ್ಬೋದು. ಅದರ ಮೂಲಕ ಮತ್ತೇನಾಗಿದೆ ಅನ್ನೋದನ್ನು ಕೂಡ ಗುರುತಿಸ್ಬೋದು ಕುಶಲನ ಆದರೆ. ಹಾಗಾಗಿ ಊಟಕ್ಕೂ ಉಸಿರಾಟಕ್ಕೂ ಅವಿನಾಭಾವ ಸಂಬಂಧ ಇದೆ. ಸರಿಪಡಿಸ್ಬೇಕು, ಉಸಿರಾಟವನ್ನು ಸರಿಪಡಿಸ್ಬೇಕು. ಸರಿಪಡಿಸಿದಾಗ ಜೀವನ ಅಂತಲೇ ಹೆಸರು. ಜೀವ ಪ್ರಾಣಧಾರಣೆ, ಜೀವನ ಅಂದರೂ ಉಸಿರಾಟ ಅಂದರೂ ಕೂಡ ಒಂದೇ ಅಂತ. ಹಾಗಾಗಿ ಅದನ್ನು ಸರಿ ಮಾಡಿದಾಗ ಜೀವನವೇ ಸರಿಯಾಗೋಕ್ಕೆ ಸಾಧ್ಯ ಇದೆ. ಹೇಗೆ ಅಂದರೆ ಹಲವು ರೀತಿಯಲ್ಲಿ ಹೇಳ್ಬೋದು. ಒಂದು, ಇದು ಅಗ್ನಿ ಸರಿಯಾಗತ್ತೆ, ಪ್ರಾಣಗಳು ಸರಿಯಾಗ್ತವೆ, ಅಗ್ನಿ ಸರಿಯಾಗತ್ತೆ, ಊಟ ಸರಿಯಾಗತ್ತೆ, ತನ್ಮೂಲಕ ಎಲ್ಲವೂ ಸರಿಯಾಗತ್ತೆ. ಇಷ್ಟನ್ನು ಇವತ್ತಿನ ಭಾಗವಾಗಿಟ್ಕೊಳ್ಳೋಣ. ನಾಳೆ ಮುಂದುವರಿಸೋಣ. ಇಷ್ಟೆಲ್ಲ ಪಾತ್ರ ಇದೆ ಅಗ್ನಿಯದ್ದು. ಒಂದು ಹಸಿವು ಅಂದ್ಬಿಟ್ರೆ ಆಗೋಯ್ತಾ? ಎರಡು ಭಾಗ ಮಾಡಿಕೊಂಡ್ರೆ ಈ ಅನ್ನಂ ಬ್ರಹ್ಮ ಪ್ರವಚನ ಸರಣಿಯನ್ನು ಹಸಿವು ಮತ್ತು ಊಟ ಅಂತ ಎರಡು ಭಾಗ ಮಾಡಿಕೊಂಡ್ರೆ ಹಸಿವು ಅನ್ನೋ ಭಾಗ ನಡೀತಾ ಇರುವಂಥದ್ದು. ಈ ಹಸಿವು ಅನ್ನೋದು ಕೇವಲ ಒಂದು ಚಿಕ್ಕ ಅನುಭೂತಿ ಮಾತ್ರ. ಅದರ ಹಿಂದೆ ಮುಂದೆ ಇಷ್ಟು ವ್ಯವಸ್ಥೆಗಳಿದೆ. ಇದೆಲ್ಲವನ್ನು ಹೊಂದ್ಕೊಂಡು ಹಸಿವಿದೆ. ಹಸಿವಿನ ಮೂಲಕ ಇದೆಲ್ಲವನ್ನು ತಿಳಿಬೋದು. ಇದೆಲ್ಲ ಸರಿಯಾಗಿ ಇಟ್ಕೊಂಡಾಗ, ವ್ಯವಸ್ಥಿತವಾಗಿ ಇಟ್ಕೊಂಡಾಗ ಜೀವನ ವ್ಯವಸ್ಥಿತವಾಗಿ ಆಗುತ್ತೆ ಅನ್ನೋದನ್ನು ಮನಸ್ಸಿಗೆ ತಗೊಳ್ಳೋಣ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ